press the bell icon on the YouTube app and never miss another update. Hello my dear students. Problem solve ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ತಿಳ್ಕೊಳ್ಳಿ ಸರ್. ನೋಡಪ್ಪ 7.3 ಎಕ್ಸಸೈಸಲ್ಲಿ ಫಾರ್ಮುಲಾ ಬೇಸ್ಡ್ ತುಂಬ ಇಂಪಾರ್ಟೆಂಟ್. ಸ್ಟೂಡೆಂಟ್ಸಿಗೆ ಎಲ್ಲಿ ಕಷ್ಟ ಆಗುತ್ತೆ ಅಂದರೆ ಫಾರ್ಮುಲಾನ ಕ್ಯಾಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಬೇಕು. ಸೊ ಇನ್ನೊಂದು 4-5 ಪ್ರಾಬ್ಲಮಲ್ಲಿ ನಾವು ಉಳಿಸಿದ್ವಿ 7.3 ಎಕ್ಸಸೈಸಲ್ಲಿ. ಮೇಷ್ಟ್ರೆ ಅವನ್ನ 4 ಲೆಕ್ಕ ಹೇಳ್ಕೊಟ್ಬಿಡಿ. ನೋಡಪ್ಪ ಇಲ್ಲಿ ಸೈನ್ ಸ್ಕ್ವೇರ್ ಇಂಟಗ್ರೇಷನ್ ಇವ್ಯಾಲ್ಯೂಯೇಟ್ ಅಂತ ಇರುತ್ತೆ ಕ್ವಶನ್. ಇವ್ಯಾಲ್ಯೂಯೇಟ್, ಪುಟ್ ದ ಕ್ವಶನ್ ನಂಬರ್, ಕಂಟಿನ್ಯೂಸ್ ನಂಬರ್ ಹಾಕೊಂಡು ಹೋಗ್ಬಿಡಿ. ಇಂಟಗ್ರಲ್ ಆಫ್ ಸೈನ್ ಸ್ಕ್ವೇರ್ 2x + 5 ಅಂತ ಇದೆ. +5 ಇರಬೇಕಂತೇನಿಲ್ಲ. ಆದರೆ ನಿಮ್ಮ ಬೋರ್ಡ್ ಪೇಪರಲ್ಲಿ ಏನು ಬುಕ್ಕಲ್ಲಿ ಕೊಟ್ಟಿರ್ತಾನಲ್ಲ ಅವೇ ಪ್ರಾಬ್ಲಮ್ಸ್ ಇರ್ತವೆ. ಸೊ ಇದು ನೋಡಿದ ತಕ್ಷಣ ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ನೆನಪಾಗಬೇಕು. ಏನು 1 + cos 2x 2 cos square x. ಆದರೆ ಇಲ್ಲಿ ಸೈನ್ ಸ್ಕ್ವೇರ್ ಇದೆ. ಸೊ ದೇರ್ಫೋರ್ 1 - cos 2x ಬರ್ಕೋಬೇಕು, 2 sin square x. ಏನಿದು ಮಲ್ಟಿಪಲ್ ಆಂಗಲ್ಸ್. ಸೊ ಈಗ ಸೈನ್ ಸ್ಕ್ವೇರ್ ಇದನ್ನು ಎಕ್ಸ್ ಅಂತ ಅನ್ಕೋಬೇಕು. 2x + 5 ಎಕ್ಸ್ ಅಂತ ಅಂದ್ಕೊಂಡ್ರೆ ಇಂಟಗ್ರೇಷನ್ ಆಫ್ ನೋಡಿ ಸೈನ್ ಸ್ಕ್ವೇರ್ ಏನಾಗುತ್ತೆ 1 - cos ಆಫ್ 2 × this 2x + 5 / 2 ವಿತ್ ರೆಸ್ಪೆಕ್ಟ್ ಟು x. 1/2 ಹೊರಗಡೆ ತಗೋಣ. ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು x. ಬೇಕಾದ್ರೆ ಒಂದು ಸ್ಟೆಪ್ ಬರೆಯೋಣ. 1 ವಿತ್ ರೆಸ್ಪೆಕ್ಟ್ ಟು x. 1/2 ಹೊರಗಡೆ ಇದೆ, ಮಲ್ಟಿಪ್ಲೈ ಮಾಡ್ಕೋ. -1/2 ಮಲ್ಟಿಪ್ಲೈ ಮಾಡ್ತಾ ಇದೆಯಾ ಕಾಸ್. ಮತ್ತು ಈ 2 ಕ್ಯಾನ್ಸಲ್ ಆಗಲ್ಲ. ಇದಿಷ್ಟು ಆ್ಯಂಗಲ್ ಇದು. ಈ 2 ಕ್ಯಾನ್ಸಲ್ ಆಗಲ್ಲ. 2ನ ಮಲ್ಟಿಪ್ಲೈ ಮಾಡ್ಕೊತೀಯಾ ಕಾಸ್ ಆಫ್ 4x + 5 ವಿತ್ ರೆಸ್ಪೆಕ್ಟ್ ಟು x. ಅಗೇನ್ ಇಂಟಗ್ರೇಷನ್. ಸೊ ಇದು ಫುಲ್ ಫಾರ್ಮ್ ಸಿಕ್ಬಿಡ್ತು. ಈಗ ಫಾರ್ಮ್ ಸಿಕ್ಮೇಲೆ ಬರೆಯೋದು 1/2. 1 ವಿತ್ ರೆಸ್ಪೆಕ್ಟ್ x ಇಸ್ x -1/2 ಇಂಟಗ್ರೇಷನ್ ಆಫ್ ನೋಡಿ ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ತು. ಕಾಸ್ x ಅಂತ ಅನ್ಕೋಬೇಕು. ಕಾಸ್ x ಇಸ್ ಸೈನ್ x ಜಾಗ ಎಷ್ಟಿದೆ 4x + 5. ಡಿಫರೆನ್ಷಿಯೇಟ್ ಮಾಡಿದಾಗ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡ್ತೀಯಾ, ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡ್ತೀಯಾ. ಫಾರ್ ಇಂಟಗ್ರೇಷನ್ ಡಿವೈಡೆಡ್ ಬೈ 4 ಪ್ಲಸ್ ಇಂಟಗ್ರಲ್ ಕಾನ್ಸ್ಟೆಂಟ್. ಫೈನಲ್ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ಕೊತೀರ. ಫೈನಲ್ ಆನ್ಸರ್ x/2 ಮೈನಸ್ ಇದು ನಿನ್ನ ಡಿಸೈನ್ ಮಾಡ್ಕೊಳ್ಳೋದು ಸೈನ್ ಆಫ್ 4x + 5 / 8 + 5 ಮೀನ್ಸ್ ಫಾರ್ಮುಲಾ ಈಸ್ ಇಂಪಾರ್ಟೆಂಟ್. ನನ್ನ ಜೊತೆ ಬರ್ಕೋತ ಹೋಗಿ ಅಷ್ಟೇ. ನೆಕ್ಸ್ಟ್ ಇಲ್ಲಿ ನೋಡಿ ಗೊತ್ತಿರೋ ಫಾರ್ಮುಲಾ sin ಕ್ಯೂಬ್ ಥೀಟಾ ಗೊತ್ತಿರುತ್ತೆ. sin ಕ್ಯೂಬ್ ಗೊತ್ತಿರಲ್ಲ, ಸಾರಿ, sin 3 θ 3 sin θ - 4 sin ಕ್ಯೂಬ್ θ. ಈಗ ಇದನ್ನು sin ಕ್ಯೂಬ್ θ ಏನು ಬರೀತಾರೆ ಇಸ್ ಈಕ್ವಲ್ ಟು ನೋಡಿ ಈ ಕಡೆ ತಗೊಂಬಂದಿದ್ದೇನೆ, ಇದು ಆ ಕಡೆ ಹೋಗಿದೆ 3 sin θ - sin 3 θ / 4 ಆಗುತ್ತೆ. ಹಾಗೆ ಇನ್ನೊಂದು ಫಾರ್ಮುಲಾ ಏನಪ್ಪ ಇನ್ನೊಂದು ಸರ್ cos 3 θ 4 cos ಕ್ಯೂಬ್ θ - 3 cos θ ಅಂತ ಬರೀತೀಯ. ಈ ಕಾಸ್ ಕ್ಯೂಬ್ θ ಇಂಟಗ್ರೇಷನ್ ಕೇಳಿದ್ರ ಅಂತ ಇಟ್ಕೊ. ಸೊ ಕಾಸ್ ಕ್ಯೂಬ್ θ ಇಸ್ ಈಕ್ವಲ್ ಟು ಇದು ಈ ಕಡೆ ತೊಗೊಂಡ್ಬರ್ತೀಯ cos 3 θ + 3 cos θ / 3 ಅಲ್ಲಪ್ಪ 4. ಸೊ ದೀಸ್ ಫಾರ್ಮುಲಾ ಶುಡ್ ಬಿ ನಾನ್. ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಒಂದು 3-4 ಪೇಜ್ ಬಿಡಿಪ್ಪ ಫಾರ್ಮುಲಾಸ್ ಎಲ್ಲ ಬೇಕು ಅಂದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಇವ್ನು ಎಂಟ್ರಿ ಮಾಡ್ಕೋಬೋದು. ಸ್ಟ್ಯಾಂಡರ್ಡ್ ಫಾರ್ಮುಲಾ ದಟ್ ಯು ಶುಡ್ ನೋ. ಕ್ವಶನ್ ಸೇಮ್ ನಂಬರ್ ಹಾಕೊಳ್ಳಿಪ್ಪ. ಪುಟ್ ದ ಕಂಟಿನ್ಯೂಸ್ ನಂಬರ್. ನಾ ಇಲ್ಲಿ ಸ್ವಲ್ಪ ರ್ಯಾಂಡಮ್ ಆ ಕಡೆ ಈ ಕಡೆ ತಗೊಳ್ತಾ ಇರ್ತೇವೆ. ಸೈನ್ ಕ್ಯೂಬ್ ಆಫ್ 2x + 1 ವಿತ್ ರೆಸ್ಪೆಕ್ಟ್ ಟು x ಅಂತ ಇದೆ. ನೋಡಿ ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ. ಅದು ಸೈನ್ ಕ್ಯೂಬ್ಗೆ ಕಾಸ್ ಕ್ಯೂಬ್ ಅಂತ ಬರೋಕ್ಕೆ ಬರೋಲ್ಲ. ಸೈನ್ ಕ್ಯೂಬ್ ಥೀಟಾ ಈ ನೋಡಿ ಸೈನ್ ಕ್ಯೂಬ್ ಥೀಟಾ ಅಂದ ತಕ್ಷಣ ಇಂತ ಆಗಬೇಕು. ಇದು ಕನ್ವರ್ಟ್ ಮಾಡ್ಕೋಬೇಕು. ನೆನಪಾಗಬೇಕಿಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಜಲ್ದಿ ನೋಡಿದ ತಕ್ಷಣ ಏನು ಹೊಳೆಯುತ್ತಲ್ಲ ಆ ಸ್ಕಿಲ್ ಡೆವಲಪ್ ಆಗುತ್ತೆ ಮ್ಯಾಥಮೆಟಿಕ್ಸಲ್ಲಿ. ದೊಡ್ಡ ಯಾಕಾಗ್ತಾರೆ ಅಂದರೆ ಜಲ್ದಿ ಡೆವಲಪ್ ಆಗಲ್ಲ. ಏನು ನೋಡಿದ ತಕ್ಷಣ ಸರ್ ಈ ಫಾರ್ಮುಲಾ ಹಾಕಬೇಕು. ಸೈನ್ ಕ್ಯೂಬ್ ಇದು ಥೀಟಾ ಅಂತ ಅನ್ಕೋಬೇಕು. ಥೀಟಾ ಅಂದ್ಕೊಂಡ್ರೆ ಚೆಕ್ ಮಾಡ್ತಾ ಹೋಗಪ್ಪ. ಈಕ್ವಲ್ ಟು 1/4 ಹೊರಗಡೆ ಹಾಕೋಣ. ದಟ್ ಈಸ್ ಇಂಟಗ್ರಲ್ ಆಫ್ 3 sin θ ಅಂದರೆ ಎಷ್ಟು 2x + 1 ಮೈನಸ್ sin 3 θ sin 3 θ ದಟ್ ಈಸ್ 2x + 1
ಹೋಲ್ ಡಿವೈಡೆಡ್ ಬೈ 4 ಬರೆದಿದೆಯಪ್ಪ, 4 ಬರೆದಿದ್ದೀಯ ಕಣಪ್ಪ, ಸಾಕು ಸಾಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾ ಸ್ಟಾರ್ಟ್ ಇಂಟಗ್ರೇಷನ್. ಈಗ ಇಂಟಗ್ರೇಟ್ ಮಾಡ್ತಾ ಹೋಗ್ಬೇಕು. 3/4 1/4 ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ತೇನೆ. ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ಇದು ಬೇಕಿಲ್ಲ, ಇಲ್ಲಿ ಈ ಡೆನಾಮಿನೇಟರ್ ಏನು ಬೇಕಿಲ್ಲ, 4 ಹೊರಗಡೆ ಬರ್ಕೊಂಡ್ಬಿಟ್ಟಿದ್ದೀನಲ್ವಾ. 3 ಇದಿಷ್ಟನ್ನು ತೀಟಾ ಅಂತ ತಗೊಂಡ್ರೆ 3 sin ಥೀಟಾ ಮೈನಸ್ sin 3 ಥೀಟಾ. ಸೊ ನಾವು ಇಂಟಗ್ರೇಷನ್ ಮಾಡ್ಕೊತ ಹೋಗೋಣ. 3ಗೆ ಔಟ್ಸೈಡ್ 3/4 ಆಯಿತು. ಇಂಟಗ್ರೇಷನ್ ಆಫ್ ಸೈನ್ ಮೈನಸ್ ಕಾಸ್ ಆಫ್ 2x + 1 ಹೋಲ್ ಡಿವೈಡೆಡ್ ಬೈ ಇದರ ಡಿಫರೆನ್ಷಿಯಲ್ ಕೋಎಫಿಷಿಯೆಂಟನ್ನು ಡಿವೈಡ್ ಮಾಡಬೇಕು. ಮೈನಸ್ ಇನ್ 3 ಥೀಟಾ ಅಂತ ಅನ್ಕೋಬೇಕು, sin 3 ಥೀಟಾ ಅಂತ ಅನ್ಕೋಬೇಕು. sin 3 ಥೀಟಾ ದಟ್ ಈಸ್ ಮೈನಸ್ ಕಾಸ್ 3 ಥೀಟಾ. ಥೀಟಾ ಎಷ್ಟು? 2x + 1 ಕರೆಕ್ಟ್, ಹೋಲ್ ಡಿವೈಡೆಡ್ ಬೈ 3 ಇಂಟು ಥೀಟಾ. 3 ಹೊರಗಡೆ ಆಗ್ತೀಯ ಇಂಟು ಇದಿಷ್ಟು ಎಕ್ಸ್ ಕಣಪ್ಪ, ಸರಿ ನೋಡ್ಕೊಂಬಿಡು. 3 ಇಂಟು ಎಕ್ಸ್, 3 ಹೊರಗಡೆ ಇದೆ, ಎಕ್ಸ್ ಜಾಗದ ಎಷ್ಟಿದೆ? 2x + 1 ಇದೆ. ಇದನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಮಲ್ಟಿಪ್ಲೈ ಮಾಡ್ಕೊತೀಯ, ಡಿನಾಮಿನೇಟ್ರಿಗೆ ಬರುತ್ತೆ, ಮುಗೀತಲ್ಲಿ. ಪ್ಲಸ್ ಸಿ ಮೈನಸ್ ಯಾಕೆ ಬಂತಿಲ್ಲಿ? ಇಲ್ಲಿ ಫಾರ್ಮುಲಾ ಪ್ರಕಾರ ಮೈನಸ್ ಬಂತು. ಪ್ಲಸ್ ಯಾಕಾಯ್ತು? ಇಂಟಗ್ರೇಷನ್ ಆಫ್ ಸೈನ್ ಈಸ್ ಮೈನಸ್ ಇರುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್. ಈಗ ನೋಡಪ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು. ಈಗ ಇಲ್ಲಿ ಆರ್ಡರ್ ಸೇಮ್ ಬರಂಗೆ ನೋಡ್ಕೋಬೇಕಿಲ್ಲಿ. ಈಗ ಇದನ್ನ ನೆಲ್ಸಿಮ್ ತೊಳಕ್ಕೆ ಬರೋದಲ್ಲ ಮತ್ತಿಲ್ಲ. ಇದು ನೋಡಿಲ್ಲ, ಕಾಸ್ ಆಫ್ 2x + 1 ಕಾಸ್ ಆಫ್ 3 ಅಂತೇಳಿ 3 + 1 4 ಬರೆಯಕ್ಕೆ ಬರೋದಲ್ಲ. ಇದು ಕಾಸ್ 3 ಥೀಟಾ ಫಾರ್ಮುಲಾ ಇದೆ ನೋಡು, ಕಾಸ್ 3 ಥೀಟಾ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸ್ಟಾರ್ಟ್ ಮಲ್ಟಿಪ್ಲೈ ಮಾಡ್ಕೊಂಬಿಡೋಣ. ಮಲ್ಟಿಪ್ಲೈ ಮಾಡ್ಕೋಣ ಬೇಡ, ಆಮೇಲೆ ನೋಡೋಣ. 3/4 ಇನ್ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಇಂಟಿಗ್ರೇಷನ್ ಈಸ್ ಕಂಪ್ಲೀಟೆಡ್. ಮೈನಸ್ ಕಾಸ್ ಆಫ್ 2x + 1 ಹೋಲ್ ಡಿವೈಡೆಡ್ ಬೈ 2 ಪ್ಲಸ್ 1/6 ಹೊರಗೆ ತೊಗೊಳ್ತೀನಿ, 1/6 ಹೊರಗೆ ತೊಗೊಳ್ತೀನಿ. ಕಾಸ್ 3 ಥೀಟಾ ಈಸ್ 4 cos ಕ್ಯೂಬ್ ಥೀಟಾ, 4 cos ಕ್ಯೂಬ್ ಥೀಟಾ. ಥೀಟಾ ಅಂತಂದ್ರೆ ಇದಿಷ್ಟು ಮಲ್ಟಿಪ್ಲೈ ಮಾಡ್ಕೊಂಬೋಣ. 6x + 3 ಆಯಿತು, 4 cos ಕ್ಯೂಬ್ ಥೀಟಾ. ನೆಕ್ಸ್ಟ್ ಮೈನಸ್ 3 cos ಥೀಟಾ. ಥೀಟಾ ಅಂದ್ರೆ ಎಷ್ಟಾಯಿತು? 3 ಇಂಟು 1 ಸೆಕೆಂಡ್, ತಪ್ಪು ಮಾಡ್ತಾ ಇದ್ದೀವಿ ನೋಡು, ತಪ್ಪು ಮಾಡ್ತಾ ಇದ್ದೀವಿ. ಏನು ತಪ್ಪು ಮಾಡ್ತಾ ಇದ್ದೀವಳು? ಇದು 3 ಆದರೆ ಇದಿಷ್ಟೇ ಥೀಟಾ ಆಯಿತು. ದಿಸ್ ಈಸ್ ಓನ್ಲಿ ಅ ಥೀಟಾ ಇಯರ್, ಕಾಸ್ 3 ಥೀಟಾ. ಸೊ 1/6 ಕಾಸ್ 3 ಥೀಟಾ ಇಸ್ 4 cos ಕ್ಯೂಬ್ ಥೀಟಾ. 4 cos ಕ್ಯೂಬ್ ಥೀಟಾ ಅಂದರೆ ಇದಷ್ಟು ಬರಿಬಾರ್ದು ಕಣಪ್ಪ. 2x + 1 ಮೈನಸ್ 3 cos ಥೀಟಾ. ಕಾಸ್ ಥೀಟಾ ಎಷ್ಟಿದೆ? 2x + 1 ಇದೆ, ಹೋಲ್ ಡಿವೈಡೆಡ್ ಬೈ 6 ಹಿಂಗೆ ಬರ್ಕೊಂಡಿದ್ದೆ. 1/6 ಹೊರಗೆ ಬಂತು. ಕಾಸ್ 3 ಥೀಟಾ ಈಸ್ 4 cos ಕ್ಯೂಬ್ ಥೀಟಾ ಮೈನಸ್ 3 cos ಥೀಟಾ. ಕರೆಕ್ಟ್ ಇದೆ ಅಪ್ಪ. ಸೊ ನಾವು ದ ಫೈನಲ್ ಸಿಂಪ್ಲಿಫೈಡ್ ಆನ್ಸರ್ ಬರೆಯೋಣ, ಇಲ್ಲೇ ಬರೆಯೋಣ. 3/4 ಮಲ್ಟಿಪ್ಲೈ ಮಾಡ್ಕೊತ ಹೋಗೋಣ. ಮೈನಸ್ 3/8, 3/8 ನೀವು ಮಾಡ್ಬೇಕು ಇದನ್ನು. ಕಾಸ್ 2x + 1 ಪ್ಲಸ್ ದಿಸ್ ಒನ್ 4/6 ಇದೆ, 2/3 cos ಕ್ಯೂಬ್ 2x + 1 3 ಇಂಟು 1/6 3/2 ದಟ್ ಈಸ್ 1/2 ಮೈನಸ್ 1/2 cos ಆಫ್ 2x + 1. ಇದನ್ನು ಬರೆದಿದ್ದೀರಾ ಅಂತ ಅಂದ್ಕೊಂಡು ಇದಿಷ್ಟನ್ನ ಇಲ್ಲಿ ಬರೀತೀನಿ ನೋಡಿ. ಮೈನಸ್ ಇಲ್ಲಿ ಅಳಿಸ್ತಾ ಇದ್ದೀನಲ್ಲ, ಅದು 3 cos ಆಫ್ 2x + 1. ಬೋರ್ಡ್ ಚಿಕ್ಕದಿದೆ. ಈಗಲೇ ಸಿಂಪ್ಲಿಫೈ ಮಾಡಿದಾಗ ಈ ಟರ್ಮ್ ಸೇಮ್ ಇದೆ. ಅಂದರೆ ಇಲ್ಲಿ -3/8 - 1/2 -3/8 - 1/2 ಎಷ್ಟಾಯಿತು? ಎಲ್ ಸಿ ಎಮ್ ಎಷ್ಟಾಗುತ್ತೆ? 8 ಆಯಿತು. 4 -3 - 4 ಎಷ್ಟಾಯ್ತು ನೋಡಿ? -7 ಆಯಿತು. ಕರೆಕ್ಟ್ ಇದೆಯಾ?
minus 3 by 8 minus 1 by 2. LCM is 8. 2 4s are minus 4. Correct ideyappa. So final answer is minus 7 by 8 cos of 2x plus 1 plus 2 by 3 ನೋಡ್ಕೊಳ್ಳಿ 4 by 6 ಇದೆ 2 by 3 ಎಲ್ಲಿ ಮಿಸ್ಟೇಕ್ ಆಗಬಾರ್ದು. ನೋಡಿ ಇಲ್ಲಿ 1 by 6ಗೆ ಇಲ್ಲಿ 3 by 4 ಮಲ್ಟಿಪಲ್ ಅಂತ ಆಗಬೇಕು. ಮಿಸ್ಟೇಕ್. ಕೀಪ್ ಆಸ್ ಇಟ್ ಇಸ್. ಏನು ಹೇಳು? ಇಲ್ಲಿ ಮಿಸ್ಟೇಕ್ ಆಗಿದೆ ನೋಡ. 3 ಹಂಗೆ ಇರಲಿ. 1 by 4 ಹೊರಗಡೆ ಹಂಗೆ ಇರಲಿ. minus 3 by 2 1 by 4 ಕೀಪ್ ಆಸ್ ಇಟ್ ಇಸ್. 3 ಎಲ್ಲದಕ್ಕೂ ಕಾಮನ್ ಇಲ್ಲ, ತಪ್ಪು ಮಾಡಿದ್ದೀವಿ ಅದು. ರೈಟ್, ನಾವು ಸ್ಟಾರ್ಟ್. 4 2s are 8 minus 3 by 8 fine plus 1 by 4 into 1 by 6 ಅಥವಾ ಈ 4 4 ಕ್ಯಾನ್ಸಲ್ ಆಗುತ್ತೆ. this 4 gets cancelled. 1 by 6 cos cube 2x plus 1 minus 3 1s are 3 2s are 1 by 4 1 by 2 1 by 8. So remaining answer cos of 2x plus 1 3 1s are 3 2s are ಹೋಯಿತು. minus 1 by 2 ಆಯಿತು. minus 1 by 2 plus 1 by 4 ಸರಿ ಇದೆ. minus 3 by 8 minus 1 by 8. So minus 4 by 8. This should be added here. Minus 3 by 8 cos of 2x plus 1 ಇದು ಕಾಸ್ ಕ್ಯೂಬ್ ಇದೆ. ಇದನ್ನು ಆ್ಯಡ್ ಮಾಡ್ತೀವಿ. ಸೊ minus 3 by 8 minus 1 by 8 is minus 4 by 8. minus 4 by 8 is minus 1 by 2 cos of 2x plus 1 plus 1 by 6 cos cube 2x plus 1 plus c is the final answer. So be careful in analyzing it. Important. 5 marks ಕೇಳ್ಬೋದು ಇದನ್ನು. It has many steps here. And ಇಲ್ಲಿ ನೋಡಿ ಸ್ಕಿಲ್ ಏನಪ್ಪ ಅಂದರೆ ಈ ಮಲ್ಟಿಪ್ಲೈ ಮಾಡೋದು, ಕಾಮನ್ ತಗೊಳ್ಳೋದು. ಈ ಸ್ಕಿಲ್ ಡೆವಲಪ್ ಮಾಡಲಿಕ್ಕೆ ಮ್ಯಾಥಮೆಟಿಕ್ಸ್ ಎದಕ್ಕೆ ಬೇಕು? ಈಗ JEE ಮ್ಯಾಥಮೆಟಿಕ್ಸ್ ಅಷ್ಟೇ ತಗೊಳ್ತಾರೆ. ಈಗ ಹೌ ಅ ಸ್ಟೂಡೆಂಟ್ ಹ್ಯಾಸ್ ಎ ಸ್ಕಿಲ್ ಇನ್ ಕ್ಯಾಲ್ಕುಲೇಟಿಂಗ್ ದಿಸ್. ನಾವು ಸ್ವಲ್ಪ ಇಲ್ಲಿ ತಡ್ರ ಮಾಡಿದ್ವಿ, ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇದು ವಿ ಶುಡ್ ಬಿ ಅಕ್ಯುರೇಟ್ ಆ್ಯಂಡ್ ಯು ಆಲ್ಸೋ ಶುಡ್ ಬಿ ಅಕ್ಯುರೇಟ್. ಹೌದು ಸರ್, ನೀವೇ ತಪ್ಪು ಮಾಡ್ತಾ ಇದ್ದೀರಲ್ಲ ಅನ್ನೋದು. ನೆಕ್ಸ್ಟ್ ನೋಡಪ್ಪ, ಇಂಟಗ್ರೇಷನ್ ಆಫ್ tan to the power of 4x ಕೊಟ್ಟಿದ್ದಾರೆ. ಇದನ್ನು ಫಾಸ್ಟಾಗಿ ಬೇಕಿದ್ರೆ tan square x ಇಂಟು tan square x ಬರ್ಕೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸಾಲ್ವ್ ಮಾಡಿದ್ದೀನೆಲ್ಲ ಗೊತ್ತಿಲ್ಲಪ್ಪ, ಪ್ರೀವಿಯಸ್ ಕ್ಲಾಸಲ್ಲೇ ಮಾಡಿದ್ರು ಕೂಡ ಜಲ್ದಿ ಬರ್ಕೊಂಬಿಡು. ಇನ್ನು tan to the power of 4 ಈ ಥರ ಫಾರ್ಮುಲಾ ಸೈನ್ ಕ್ಯೂ ಫಾರ್ಮುಲಾ ಇಲ್ಲ. tan square ಇಂಟು tan square. ಸೊ tan square ಈಸ್ secant square x minus 1 ಇಂಟು tan square x ಇರಬೇಕು, ಅಷ್ಟೇ ಇರಬೇಕು, ಮತ್ತು ಬೇರೆ ಬರೀಬಾರ್ದು. Dear students, practice is needed. Without practice, no one can be perfect. ಮ್ಯಾಥಮೆಟಿಕ್ಸಲ್ಲಿ ತುಂಬ ವರ್ಕ್ ಮಾಡ್ತಾ ಹೋಗ್ಬೇಕು. ಅಂದರೆ ಫಾರ್ಮುಲಾಸನ್ನ ತಲೆ ಗಟ್ಟಿ ಇಟ್ಕೊಂಡು ಸುಮ್ಮನೆ ವರ್ಕ್ ಮಾಡೋದಂದ್ರೆ ಮಗ್ಗಿಯಲ್ಲ. ಈಗ ಇಲ್ಲಿ ಏನು ಮಾಡ್ಬೋದು ಅಂದರೆ tan square x secant square x ಒಂದು ಕಡೆ ಗ್ರೂಪ್ ಮಾಡ್ಕೊತೀರಿ, ಮೈನಸ್ tan square x ಒಂದು ಕಡೆ ಹಾಕ್ಕೊಳ್ತೀವಿ, ಇಂಟಗ್ರೇಷನ್ ಬರೀತೀವಿ. ಈಗ ನೋಡಿ ಈ ಫಾರ್ಮುಲಾದಲ್ಲಿ ಈಗ tan square x ಮತ್ತು secant square x ಚೆಕ್ ಮಾಡಿದ್ರೆ ಇಂಟಗ್ರೇಷನ್ ಸಿಗುತ್ತಾ? tan square x ಇಂಟು secant square x. ಈಗ tan x ಅನ್ನು ಡಿಫರೆನ್ಷಿಯೇಷನ್ ಆಫ್ tan x ಮಾಡಿದರೆ
ಏನು ಸಿಗುತ್ತಪ್ಪ? ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಸಿಗುತ್ತೆ. ಡಿಫರೆನ್ಷಿಯೇಷನ್ ಆಫ್, ಕರೆಕ್ಟ್ ಬರ್ತಿದ್ದೀವಾ? ಟ್ಯಾನ್ ಸ್ಕ್ವೇರ್ ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್. ದೇರ್ಫೋರ್ ಪುಟ್ ಹಿಯರ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಅಲ್ಲಿ ಬರಲ್ಲ ಮತ್ತೆ. 1 ಸೆಕೆಂಡ್, ಲೆಟಸ್ ಇದು ಕರೆಕ್ಟ್ ಇದೆ, ಏನು ಮಿಸ್ಟೇಕ್ ಮಾಡಿಲ್ಲ. ನನ್ನ ಜೊತೆ ಬರಿತಾ ಹೋಗಿ. ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್, ಇದನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಸಿಗುತ್ತೆ. ಸೊ ಇವರ ಆನ್ಸರ್ ವಿಲ್ ಬಿ ಟ್ಯಾನ್ ಕ್ಯೂಬ್ ಎಕ್ಸ್ ಬೈ 3. ಇದು ಮುಗಿದೋಯ್ತು. ಇನ್ನೊಂದು ಸ್ಟೆಪ್ ಇದೆ ನೋಡಿ, ಮೈನಸ್ ಇಂಟಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಡೈರೆಕ್ಟ್ ಇಂಟಗ್ರೇಷನ್ ಇಲ್ಲ. ಏನು ಮಾಡ್ತೀಯ? ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ರೈಟ್? ಮಲ್ಟಿಪ್ಲೈ ಮಾಡಿದೀಯಾ, ಮೈನಸ್ ಬರ್ದಿದ್ದೀನಿ, ಕರೆಕ್ಟ್ ಇದೆಯಪ್ಪ. ಸೊ ನಾವು ಮೈನಸ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್, ಮೈನಸ್ ಹೊರಗಡೆ ಬರ್ತಿದೆಯಾ, ಇಂಟಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಟ್ಯಾನ್ ಎಕ್ಸ್ ಮೈನಸ್ 1 ವಿತ್ ರೆಸ್ಪೆಕ್ಟ್ ಎಕ್ಸ್ ಇಸ್ ಎಕ್ಸ್ ಪ್ಲಸ್ ಸಿ. ಮುಗೀತಪ್ಪ ಆನ್ಸರು. ಸೊ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್ ಆಸ್ ಟ್ಯಾನ್ ಕ್ಯೂಬ್ ಎಕ್ಸ್ ಬೈ 3 ಮೈನಸ್ ಮಲ್ಟಿಪ್ಲೈ ಮಾಡ್ತೀಯಾ ಟ್ಯಾನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಿ. ಇಲ್ಲೇನು ಮಾಡ್ತಾರೆ? ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಪುಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ದೀವಿ ನೋಡಿ, ಟಿ. ಸೊ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ವಿಲ್ ಬಿ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಅವಾಗೇನಾಗುತ್ತೆ? ಇಂಟಗ್ರೇಷನ್ ಆಫ್ ಟಿ ಸ್ಕ್ವೇರ್ ಇಂಟು ಡಿ ಟಿ ಆಗುತ್ತೆ. ಸೊ ದಿಸ್ ಕಮ್ಸ್ ಔಟ್ ಟು ಬಿ ಹೌ ಮಚ್? ಟಿ ಪವರ್ 3 ಬೈ 3. ಟಿ ಪವರ್ 3 ಮೀನ್ಸ್ ಟ್ಯಾನ್ ಕ್ಯೂಬ್ 3 ಬೈ 3. Like that, evaluate integral of cos to the power of 4 to x. I am helping you to practice more and you feel that easy and you should get interest by solving repeatedly. Recall the formulas repeatedly. ಈಗ ಇದನ್ನು ನೋಡಿದ ತಕ್ಷಣ ಕಾಸ್ ಟು ದಿ ಪವರ್ ಆಫ್ 4 ಏನು ಜನರಲ್ ಫಾರ್ಮುಲಾ ಇಲ್ಲ. ಅದಕ್ಕೇನು ಮಾಡ್ತಾರೆ? ಕಾಸ್ ಸ್ಕ್ವೇರ್ 2x ಅಂದರೆ ಜನರಲ್ ಫಾರ್ಮುಲಾ ಅಂದರೆ ಡೈರೆಕ್ಟ್ ಕಾಸ್ ಟು ದಿ ಪವರ್ ಆಫ್ 4 2x. ಇಟ್ ಹ್ಯಾಸ್ ನೋ ಇಂಟಗ್ರೇಷನ್. ಕಾಸ್ ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಬರೆಯೋಣ. ಅಗೇನ್ ಟ್ರಿನೋಮೆಟ್ರಿಕ್ ಐಡೆಂಟಿಟೀಸ್. 1 ಪ್ಲಸ್ ಕಾಸ್ 2x ಇಸ್ ಈಕ್ವಲ್ ಟು, ನೋಡಿ ನೆನಪಾಗ್ತಿರ್ಬೇಕು ಅಷ್ಟೇ, ಏನಿಲ್ಲಪ್ಪ. ಈ 1 ಪ್ಲಸ್ ಕಾಸ್ 2x ಇದೆ, ಆ ಫಾರ್ಮುಲಾ ಇದೆ. ಕಾಸ್ ಸ್ಕ್ವೇರ್ ಎಕ್ಸ್ ಇದೆ, ಕಾಸ್ ಸ್ಕ್ವೇರ್ ಎಕ್ಸ್ ಬದಲು ಏನಿದೆ? 2x ಇದೆ. ಇಲ್ಲಿ 2x ಆದರೆ ಇಲ್ಲಿ ಎಷ್ಟಾಗ್ತಾ ಇರುತ್ತೆ? 4x ಆಗುತ್ತೆ. ಸೊ ದೇರ್ ಫಾರ್ 1 ಪ್ಲಸ್ ಕಾಸ್ 4x ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸಾರಿ, ಹೋಲ್ ಸ್ಕ್ವೇರ್ ಬರೀಬಾರ್ದು. ಕರೆಕ್ಟ್ ಇದೆ, ಸರಿ ಇದೆ, ಐ ಆಮ್ ರೈಟ್. cos square 2x whole square 1 plus cos 2x into 1 plus cos 2x ಸರಿ ಇದೆ ಕಣ. 1/4. ನೆಕ್ಸ್ಟ್ 1/4 ಈಗ ಯಾಕೆ ಬಂದು ಗೊತ್ತಿದೆ. ನಾವು a ಪ್ಲಸ್ b ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ನೋಡಿ ಈಗ ರೈಟ್ ಸೈಡಲ್ಲಿ ನಮಗೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ಬಿಡ್ತು, ಮತ್ತೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಸಿಗಲಿಲ್ಲ. ಈಗ ನೋಡಿಲ್ಲ, ಕಾಸ್ ಸ್ಕ್ವೇರ್ 4x ಆಯಿತು, 2 ಕಾಸ್ ಸ್ಕ್ವೇರ್, ಇಲ್ಲಿ 2x ಇದ್ದು ಎಷ್ಟಾಯಿತು? 4x ಆಯಿತು. ಮತ್ತೆ ಇದನ್ನು ಡಬಲ್ ಮಾಡಬೇಕು. 1 ಪ್ಲಸ್ ಎಷ್ಟಾಗುತ್ತೆ? ಕಾಸ್ 8x ಆಗುತ್ತೆ. ಗೊತ್ತಾಗಲಿಲ್ಲ ಸರ್? ಇಲ್ಲಿ ನೋಟ್ ಅಂತ ಮಾಡ್ಕೊ, ಇಲ್ಲಿ ಬರ್ಕೋಬೇಕಲ್ಲ. ಏನು ಬರ್ತೀಯಾ? 1 ಪ್ಲಸ್ ಕಾಸ್ 2xಗೆ ಏನು ಬರಿತೀಯ? 2 ಕಾಸ್ ಸ್ಕ್ವೇರ್ ಎಕ್ಸ್ ಬರಿತೀಯ. ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಜಾಗದಾಗ ಎಷ್ಟಿದೆ? 4 ಇದೆ. ಅಂದರೆ ಏನು ಮಾಡ್ತೀಯ? ಕಾಸ್ ಸ್ಕ್ವೇರ್ 4x ಆದರೆ ಇದನ್ನು ಎಕ್ಸ್ ಇದು ಎಷ್ಟು ಟೈಮ್ಸ್ ಮಾಡಿದೆ? 4 ಟೈಮ್ಸ್ ಮಾಡಿದೆ. ಇದು ಎಷ್ಟಾಯಿತು? 8x ಆಯಿತು. ಸೊ ಕಾಸ್ ಸ್ಕ್ವೇರ್ ಇದು ಇಲ್ಲಿ ಅದನ್ನು 1 ಸ್ಕ್ವೇರ್ 1 ಬರ್ದ್ಬಿಡೋಣ, ಇರಲಿ ಏನು ತೊಂದರೆ ಇಲ್ಲ. ಸೊ ವಿತ್ ದಿಸ್ ಫಾರ್ಮುಲಾ now I write this step.
1/4 ನಿಧಾನಕ್ಕೆ ಹೋಗೋಣ 1 plus cos square 4x is 1 plus cos 8x divided by 2. Cos square 4x is 1 plus cot 8x by 2 plus this as it is 2 into cos of 4x. ಯಾಕೆಂದರೆ ಡೈರೆಕ್ಟ್ ಫಾರ್ಮ್ ಗೊತ್ತಿದೆ ಅದಕ್ಕೆ with respect to x. Look, almost simplification is over. I am again telling you how your mind is working, how you have a skill to simplify so that you will get a simplified version. Now you can integrate. ಈಗ ಏನು ಮಾಡಿ ಇಂಟಿಗ್ರೇಟ್ ಮಾಡ್ತಾ ಹೋಗೋಣ 1/4 ಆಫ್ 1/4 ಹೊರಗಡೆ ಇದೆ 1 with respect to x plus 1/2 ಇದೆ 1 with respect to x is x plus cos 8x sin 8x by 8 1/2 ಹೊರಗಡೆ ಇದೆ ಇದು ಮುಗೀತು ಪ್ಲಸ್ 2 ಇಂಟು ಹೇಳ cos 4x integration is sin 4x divided by 4 plus c. Now it is your duty to simplify. Start 1 by ನೋಡಿ ಇದು ಇಂಟಗ್ರೇಷನ್ ಬರೆದಿದ್ದೀವಿ ಮತ್ತೆ ಬರೀಬಾರ್ದು ಇಂಟಗ್ರೇಟ್ ಆಗಿದೆ ಮತ್ತೆ ಇಂಟಗ್ರೇಷನ್ ಬರೀಬಾರ್ದು ಮಲ್ಟಿಪ್ಲೈ ದಿಸ್ ಥ್ರೋಟ್ ಬೈ 1/4 x/4 ಇಲ್ಲೇ ಮಾಡ್ಬೋದಾ ಒಂದು ಸ್ಟೆಪ್ ನೋಡ್ಕೊ x/4 ಪ್ಲಸ್ x/8 ಪ್ಲಸ್ ಆ್ಯಂಡ್ ಕೇರ್ಫುಲ್ ವೆರಿ ಕೇರ್ಫುಲ್ 1/2 ಮತ್ತು 8 8 16 16 4 64 sin 8x divided by 64 ಇನ್ನೊಂದು ಸಲ 8 2s 16 16 4s 44 ಫಿನಿಶ್ 2 1s 2 2s ಇಲ್ಲಿ 1/2 ಇದೆ ಹೊರಗಡೆ ಎಷ್ಟಿದೆ 1/4 ಇದೆ ಸೊ ದೇರ್ಫೋರ್ sin 4x divided by 8 ಈ ಥರ ಸಿಂಪ್ಲಿಫೈ ಮಾಡ್ಕೋಬೇಕು ಆಮೇಲೆ ಬೇಕಿದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ಕೋ 8 LCM ಆಗುತ್ತೆ ಸೊ ಯು ವಿಲ್ ಗೆಟ್ ಹೌ ಮಚ್ ಹಿಯರ್ 3x/2 ಅಂತ ಬರಿಬೋದು ಇದನ್ನು ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 3x/8 ಪ್ಲಸ್ ಸೊ ಆನ್ ಅಂತ ಬರೀಬೋದು ನೋಡಿ ಸ್ಟೆಪ್ ಅರ್ಥ ಆಯ್ತೆ ನೋಡಿ ಈಗ ಫಾರ್ಮುಲಾ ಬರೆದು ಬಾಕ್ಸ್ ಆಗಿದ್ದರೆ ನೀಟಾಗಿ ಅರ್ಥ ಮಾಡ್ಕೋಬೇಕು ಅದೇ ಬರುತ್ತೆ ಅಂತೇನಿಲ್ಲ ಬರ್ಬೋದು ಬರಲಿಕ್ಕಿಲ್ಲ ನೋಡಪ್ಪ ಇಂಟಗ್ರೇಷನ್ ಆಫ್ sin square x ಡಿವೈಡೆಡ್ ಬೈ 1 plus cos x ಸ್ವಲ್ಪ ನನ್ನ ಜೊತೆ ಬರ್ಕೊತ ಬನ್ನಿ ಈಗಲೇ ನಾವು ಮೊನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ ಸಬ್ ಮಲ್ಟಿಪಲ್ಸ್ ಯೂಸ್ ಮಾಡಿದ್ವಿ ತಪ್ಪೇನು ಸರ್ ತಪ್ಪಲ್ಲ ಕರೆಕ್ಟ್ ಇದೆ ಇದನ್ನು ಏನು ಮಾಡ್ತಾರೆ sin square x ಇನ್ನೂ ಈಸಿ ಆಗುತ್ತೆ 1 minus cos x cos square x divided by 1 plus cos x ಫಾರ್ಮುಲಾಸ್ ಗೊತ್ತಿರಬೇಕು sin square x is 1 minus cos square x. This is like a square minus b square. Integration of one step a plus b into a minus b whole divided by a plus b with respect to x. What happens now? Sorry. 1 plus cos x 1 plus cos x cancel ಆಯಿತು ಉಳಿತು ಎಷ್ಟು ಇಂಟಗ್ರೇಷನ್ ಆಫ್ 1 minus cos x ಉಳಿತು with respect to x. So what is your answer? 1 with respect to x is x. Cos x integration is sin x plus c ಅಂತಲೂ ಬರೀತಾರೆ ಪ್ಲಸ್ ಸಿ ಬರೀಬೇಕು ಅಂತ ಅಲ್ಲ ದ ಸೇಮ್ ಪ್ರಾಬ್ಲಮ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಲೈಕ್ ದಿಸ್. ಸೊ ನಾವು ಈ ಕ್ಯಾನ್ ನೋಡಿ ಈಗ cos square x divided by 1 plus sin x ಕೊಟ್ಟರು ಅಂತ ಇಟ್ಕೊಳ್ಳಿ ಬೇಗ ಬೇಗ ಮಾಡ್ಬೋದಾ ಈಗ ಇಲ್ಲಿ ಇದನ್ನೇ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತ ಗೊತ್ತಾಗುತ್ತೆ ನೋ ಸಬ್ಸ್ಟಿಟ್ಯೂಷನ್ ನೋಡಿ 1 plus sin x ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಇಟ್ಕೋ ಸಬ್ಸ್ಟಿಟ್ಯೂಟ್ ಮಾಡಿದರೆ sin x ಡಿಫ್ರೆನ್ಷಿಯೇಟ್ ಮಾಡಿದರೆ cos x ಮೇಲ್ಗಡೆಯಿಂದ cos ಸ್ಕ್ವೇರ್ ಇದೆ ಬರಲ್ಲ ಸೊ ಫಾರ್ಮುಲಾ ಚೇಂಜ್ ಮಾಡಬೇಕು ಸೊ ಒಂದು ಸ್ವಲ್ಪ ಸ್ಟೆಪ್ ಜಲ್ದಿ ಹೋದ್ರೆ ಏನಾಗುತ್ತೆ ನೋಡಪ್ಪ 1 minus sin square x divided by 1 plus sin x ಇದು a minus b into a plus b ಬರ್ದಿದೆಯಾ ಅಂತ ಅನ್ಕೋಣ ಸೊ ವಾಟ್ ಯು ವಿಲ್ ಗೆಟ್ ನಾವು 1 plus sin x ಒಂದು ಸ್ಟೆಪ್ ಕೆಲವರು ಸ್ಲೋ ಇರ್ತಿರಲ್ಲಪ್ಪ ಹೋಲ್ ಡಿವೈಡೆಡ್ ಬೈ 1 plus sin x ಎಲ್ಲ ಸ್ಟೂಡೆಂಟ್ಸಿಗೆ ಅರ್ಥ ಆಗಬೇಕು ಅಂತ ಫಾಸ್ಟ್ ಇದ್ದರೆ ಫಾಸ್ಟ್ ಹೋಗಿ ಏನು ಉಳಿತು 1 minus sin x ಉಳಿತು ಇಂಟಗ್ರೇಷನ್ ಆಫ್ 1 minus sin x ವಿತ್ ರೆಸ್ಪೆಕ್ಟ್ ಟು x 1 with respect to x is x minus sig minus
Integration of sin x is minus cos, minus of minus plus, cos x plus integral constant. I told, write along with me at that. ಹೊಸದ ಕಲಿಯೋದು ಏನಿಲ್ಲ, ಫಾರ್ಮುಲಾಸನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಗ್ರೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, 1 ಡಿವೈಡೆಡ್ ಬೈ sin x ಇಂಟು ಕಾಸ್ ಕ್ಯೂಬ್ ಎಕ್ಸ್. ನೋಡಿದ ತಕ್ಷಣ ಸ್ವಲ್ಪ ಏನು ಸರ್ ಇದು ಬರೋದಿಲ್ಲ ಅಂತ ಅನಿಸ್ಬಿಡುತ್ತೆ. 1 ಡಿವೈಡೆಡ್ ಬೈ sin x ಇಂಟು ಕಾಸ್ ಕ್ಯೂಬ್ ಎಕ್ಸ್. ಯಾವಾಗಾದರೂ ಈ 1 ಇಲ್ಲಿ ನೋಡಿ, ಏನು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನು ಸಿಗೋದೇ ಇಲ್ಲ. ಯಾವ ಡೈರೆಕ್ಟ್ ಫಾರ್ಮುಲಾ ಇದಾವ? ಇಲ್ಲ. ಸೊ ದೆನ್ ಯು ಶುಡ್ ಥಿಂಕ್ ಆಫ್ substituting some formula. So 1 can be replaced as sin square x plus cos square x divided by sin x cos cube x. No, but then speed up, mathematics in a speed up ಅಲ್ಲಿ ಮಾಡ್ಕೊಂಡು ಹೋಗೋದು ಅಂತ. ಏನಿದು ಇವಾಗ ಪ್ಲಸ್ ಸಿಕ್ಕ ತಕ್ಷಣ ಸಪ್ರೇಟ್ ಮಾಡ್ಕೊಳ್ಳೋದು. ಸಪ್ರೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡು, sin square x divided by sin x cos cube x with respect to x plus numerator cos square x divided by sin x cos cube x with respect to x. ಈಗ ಮತ್ತೆ ಅದೇನು ನೋಡಿದ್ರೆ ಏನರ ಸಿಂಪ್ಲಿಫೈ ಮಾಡಿದ್ರೆ ಸಿಗುತ್ತಾ ನೋಡಿ. 1 sin x ಕ್ಯಾನ್ಸಲ್ ಹೊಡ್ಬಿಡೋಣ. ಅದೇ ರೀತಿ ಇಲ್ಲಿ ಕೂಡ ಒಂದು ಸಿಂಪ್ಲಿಫೈ ನೋಡೋಣ. ಇಲ್ಲೊಂದು ಸೆಕೆಂಡ್ ನೋಡಿ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗಲೇ ಸೈನ್ ಬೈ ಕಾಸನ್ನು ಟ್ಯಾನ್ ಎಕ್ಸ್ ಬರ್ಕೊಂಡು ಸೈನ್ ಬೈ ಒಂದು ಕಾಸ್ ಇದೆ, 1 ಬೈ ಕಾಸ್ ಸ್ಕ್ವೇರ್ ಉಳಿತು, ಅದನ್ನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ತೀವಿ. ಗೊತ್ತಾಗಲಿಲ್ಲ ಕೆಲವರಿಗೆ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಉಳಿತಲ್ಲಪ್ಪ, ಇಲ್ಲಿ ಕಾಸ್ ಕ್ಯೂಬ್ ಉಳಿತಲ್ಲ, ಕಾಸ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್, ಒಂದು ಸ್ಟೆಪ್ ಜಾಸ್ತಿ ಆಯಿತು, ಪ್ಲಸ್ ಇಲ್ಲಿ ಡಿವೈಡ್ ಮಾಡ್ಕೊಂಬೋಣ. ಕಾಸ್ ಸ್ಕ್ವೇರ್ ಎಕ್ಸ್ ಒಂದು ಕಾಸ್ ಸ್ಕ್ವೇರ್ ಎಕ್ಸ್ ಹೋಯ್ತು, ಡಿ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಉಳಿತು. ಒಂಥರ ಮಜಾ ಇದೆ ಲೆಕ್ಕ ನೋಡಿ. ಇಲ್ಲಿ ಸಿಂಪ್ಲಿಫೈ, ಈಗ ನೋಡಿ ಏನು ಫಾರ್ಮುಲಾ ಸಿಗಲ್ಲ ಇಲ್ಲಿ. ಐ ಡು ನಾಟ್ ಗೆಟ್ ಎನಿ ಸ್ಟ್ಯಾಂಡರ್ಡ್ ಫಾರ್ಮ್ ಹಿಯರ್, ದೇರ್ ಫಾರ್ ಐ ರೆಡ್ಯೂಸ್ ದಿಸ್ ಲೈಕ್ ದಿಸ್. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್, ಸೈನ್ ಬೈ ಕಾಸ್ ಇಸ್ ಟ್ಯಾನ್ ಎಕ್ಸ್. ಯಾಕೆ ಏನೋ ಸಿಕ್ತಿಲ್ಲ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿಫರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಉಲ್ಟಾ ಬರ್ಕೊಳ್ಳೋಣ. ಟ್ಯಾನ್ ಎಕ್ಸ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಉಲ್ಟಾಗಿ ಬರ್ಕೊಂಡೆ ಅಂದರೆ ಡಿಫರೆನ್ಸಿಯೇಷನ್ ಆಫ್ ಟ್ಯಾನ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಸಿಗುತ್ತೆ. ಪ್ಲಸ್ ಇಲ್ಲಿ ಅದೇ ರೀತಿ ಅರೇಂಜ್ ಮಾಡ್ಕೊಳ್ಳೋಣ. ಏನು ಮಾಡೋಣ, 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ sin x ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಏನು ಮಾಡ್ಕೊಂಡಿದೆ ಹೇಳ್ತೀರಾ, ಡಿವೈಡ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಯಾಕೆಂದರೆ ಒಂದು ರಿಕ್ವೈರ್ಡ್ ಫಾರ್ಮ್ ಈ ಥರ ಬರೋಂಗೆ ನೋಡ್ತಾ ಇದ್ದೀನಿ ಅಷ್ಟೇ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಗ ನೋಡಿ ಇಲ್ಲಿ ಇದಿಷ್ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬಂದ್ಬಿಡ್ತು. ಸೊ ಫುಲ್ ಔಟ್ಸೈಡ್ ತಾಳ್ತೀನಿ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಕಾಮನ್, ದಿಸ್ ಈಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್, ದಿಸ್ ಒನ್ ಈಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಕಾಮನ್. ವಾಟ್ ಈಸ್ ಲೆಫ್ಟ್ ನೌ, ಟ್ಯಾನ್ ಎಕ್ಸ್ ಪ್ಲಸ್ ಈಗ ಉಳಿಯೋದು ಆಫ್ಟರ್ ಟೇಕಿಂಗ್ ದಿಸ್ 1 cos cancels, sin x by cos x is tan x, so I got 1 by tan x with respect to x. Still integration is needed my dear students. ಈಗ ಇಲ್ಲಿ within the bracket ಚೆಕ್ ಮಾಡಿದ್ರೆ I just substitute put tan x is equal to t ಬರ್ಕೊಂಬೋಣ, ಸಿಗುತ್ತೆ ನೋಡಿ, ಆರಾಮ್ ಸಿಗುತ್ತೆ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀಯ ಇಸ್ ಈಕ್ವಲ್ ಟು ಡಿ ಟಿ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಯ್ತು, ಡಿ ಟಿ ಆಯಿತು. ಟಿ ಪ್ಲಸ್ 1 ಬೈ ಟಿ ಬಂತು ನೋಡಿ ಆನ್ಸರ್. ಟಿ ಪ್ಲಸ್ 1 ಬೈ ಟಿ ಸೆಕೆಂಡ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ವಾಟ್, ಡಿ ಟಿ. ನೀಡ್ ಸ್ಕಿಲ್. ಇದೇ ಪ್ರಾಬ್ಲಮ್ ಕೊಡ್ತಾರೋ ಬಿಡ್ತಾರೋ ಅದು ಬೇರೆ. ಸಬ್ಸ್ಟಿಟ್ಯೂಷನ್ ಮಾಡೋದು, ಸಿಂಪ್ಲಿಫೈ ಮಾಡ್ಕೊಳ್ಳೋದು ಟೆಕ್ನಿಕ್ ನೋಡ್ಕೊ. So now for this T answer is ಆ ಕಡೆ ಅಳಿಸ್ಬೋದಾ, T square by 2
plus log of mod t plus c and get back t. What t is? T is a tan x. So final answer, this tan square x by 2 plus log of mod tan x plus c. ಈ ಥರ ಒಂದು 3-4 ಲೆಕ್ಕ ಬಿಟ್ಟಿತ್ತಪ್ಪ, ನಮಗೆ ಸ್ವಲ್ಪ ಸಾಲ್ವ್ ಮಾಡಿಕೊಡೋದು ಅಂತ ಅನಿಸಿದೆ, ಮಾಡಿಕೊಟ್ಟಿದ್ದೀನಿ. ಸೊ ಟೇಕ್ ದಿ ಬೆನಿಫಿಟ್. ಇನ್ನೊಂದು ಸ್ವಲ್ಪ ಅಲ್ಲಿ ಸ್ವಲ್ಪ ಟ್ರಿಕಿ ಅಂತಂದರೆ ಇನ್ನೆರಡು ಪ್ರಾಬ್ಲಮ್ ಇದಾವಪ್ಪ, ಅದು ಮುಗಿಸ್ಕೊಟ್ಬೋಣ. ಸೈನ್ ಕ್ಯೂಬ್ ಎಕ್ಸ್ ಪ್ಲಸ್ ಕಾಸ್ ಕ್ಯೂಬ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ into cos square x with respect to x. ಇವ್ಯಾಲ್ಯೂಯೇಟ್ ಅಂತ ಸ್ವಲ್ಪ ಇಲ್ಲಿ ನೋಡಿದ ತಕ್ಷಣ ಏನಂತ ಅಳಿಸ್ಬೇಕು, ಸಪ್ರೇಟ್ ಮಾಡ್ಕೊಳ್ಳೋಣಪ್ಪ. ಸೈನ್ ಕ್ಯೂಬ್ ಡಿವೈಡೆಡ್ ಬೈ ದಿಸ್. ಸೊ ಒಂದು ಸ್ಟೆಪ್ ಹೋಗ್ಬೋದಾ ಅಂತ. ಸೊ ನಾವು ಐ ಕ್ಯಾನ್ ರೈಟ್ ಟ್ಯಾನ್ ಎಕ್ಸ್ ಅಂತ ಬರೀಬೋದಾ ನೋಡಿ, ಒಂದು ಸ್ಟೆಪ್ ಫಾಸ್ಟ್ ಇದ್ದರೆ ಬರ್ಕೊಂಡ್ರೆ ಚೆನ್ನಾಗಿ. ಸೈನ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸಪ್ರೇಟ್ ಮಾಡ್ತಾ ಇದ್ದೀನಿ. ಇಂಟಗ್ರೇಷನ್ ಆಫ್ ಕಾಸ್ ಕ್ಯೂಬ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. So now what you will get? 1 sin square, 1 will get cancelled. 1 cos square, 1 will get cancelled. Udiddu. So what is left now? Sin x by cos square x. Sin x by cos square x. Hing barkobeku with respect to x. Plus cos x by sin square x. So right, cos x by sin x into 1 by sin x. Cos x by sin square x. Correct ideyappa. Sin x by cos x is tan, and this I can write secant x into tan x. So ulta barkondidini. Secant x into tan x with respect to x plus mathematics a into b is equal to b into a. Adala gottide. Now I write here cosecant x into cosecant x into cot x with respect to x. Now secant x into tan x integration is secant x, direct answer. Cosecant x into cot x ಗೆ minus cosecant x ಇರುತ್ತೆ plus c. Last one more. Some simplification is needed in that problem. You might have tried it. You may feel that problem is tough. I start from here. Integration of dx divided by cos of x minus a into cos of x minus b. Here again I am telling you, once you see that we have substituted like this, we have simplified in the earlier problem, but in this problem what substitution can be made? Problem ನೋಡಿದ ತಕ್ಷಣ ಏನು ಮಾಡಬೇಕಪ್ಪ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಾಗುತ್ತಾ? ಪುಟ್ ಏನಾದ್ರು ಬರೆದ್ರೆ ಡಿಫರೆನ್ಷಿಯೇಟ್ ಮಾಡಿದ್ರೆ ಸಿಗುತ್ತಾ? ಇಲ್ಲ. A and B are constants here. A and B are constants. X is variable. So ಏನು ಮಾಡ್ತಾರೆ? Just I apply multiply and divide by sin A minus B. ಯಾಕೆ ಅಂತ ನೋಡೋಣ. Multiply and divide
numerator and denominator by sin a minus b. Then remaining cos of x minus a into cos of x minus b. Integration of with respect to x. A little thinking means ಕಾಸ್ ಏನಾದರೂ ಮಾಡಿ ಕ್ಯಾನ್ಸಲ್ ಆಗ್ಬೋದಾ ಅನ್ನೋ ಒಂದು ಕಲ್ಪನೆಯಿಂದ ಹೊರಗಡೆ 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ. ಸಿ ಇನ್ ದ ನ್ಯೂಮರೇಟರ್ನ ಅರೇಂಜ್ ಮಾಡ್ಕೊಳ್ತೀನಿ, ಅರೇಂಜ್ ಮಾಡ್ಕೋಬೇಕಿಲ್ಲ ಸ್ವಲ್ಪ ಈ ಥರ ಬರೋಂಗೆ. ಯಾವ ಥರ? ಸೈನ್ ಆಫ್ ನೋಡಿ ಎಕ್ಸ್ ಮೈನಸ್ ಬಿ ಮೈನಸ್ ಎಕ್ಸ್ ಮೈನಸ್ ಎ ಅಂತ ಬರ್ಕೊಳ್ಳೋಣ. ಸಿಂಪ್ಲಿಫೈ ಮಾಡ್ಕೊ ಸುಮ್ಮನೆ. ಎಕ್ಸ್ ಮೈನಸ್ ಎಕ್ಸ್ ಇಸ್ ಕ್ಯಾನ್ಸಲ್ಡ್, ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಮೈನಸ್ ಬಿ, ಸೈನ್ ಆಫ್ ಎ ಮೈನಸ್ ಬಿ ಬಂತು. ಅಂದರೆ ಇದನ್ನು ಇದಿಷ್ಟನ್ನು ಅಂತ ತಗೊಳ್ತೀನಿ, ಎ ಅಂತ ತಗೊಳ್ತೀನಿ, ಇದನ್ನು ಬಿ ಅಂತ ತಗೊಳ್ತೀನಿ. ಸೈನ್ ಎ ಮೈನಸ್ ಬಿ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಅಪ್ಲೈ ಮಾಡೋ, ಸಿಂಪ್ಲಿಫೈ ಆಗುತ್ತೆ. ಹಿಯರ್ ರಿಮೈನಿಂಗ್ ಈಸ್ ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ. ಸೊ ಆಫ್ಟರ್ ಲರ್ನಿಂಗ್ ದಿಸ್ ಯುವರ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್, ಮ್ಯಾಥಮೆಟಿಕಲ್ ಸ್ಟೆಪ್ಪೇ ಬಟ್ ಏನು ಮಾಡ್ಕೋಬೇಕು ಅಂತೇಳಿ ಸ್ಟಾರ್ಟ್ ಮಾಡೋಣ. ಸೈನ್ ಎ ಮೈನಸ್ ಬಿ ಫಾರ್ಮುಲಾ, ಸೈನ್ ಎ ಇಂಟು ಕಾಸ್ ಬಿ ಮೈನಸ್ ಇದೆ, ಮೈನಸ್ ಕಾಸ್ ಎ ಇಂಟು ಸೈನ್ ಬಿ. ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೆಂಗಿದೆ ಬರ್ಕೋಬೇಕು. ಕಾಸ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ಬಿ. ಹೊರಗಡೆ ಎಷ್ಟಿದೆ? 1 ಡಿವೈಡೆಡ್ ಬೈ ಸೈನ್ ಆಫ್ ಎ ಮೈನಸ್ ಬಿ ಇದೆ. ನೋಡಿ ಎ ಮೈನಸ್ ಬಿ ಇಸ್ ಕಾನ್ಸ್ಟೆಂಟ್ ಇದು, ಇಲ್ಲಿ ಮತ್ತೆ ಕ್ಯಾನ್ಸಲ್ ಹಾಕಬೇಡ, ಹಾಕಿರೋ ಏನು ಪ್ರಾಬ್ಲಮ್ ಮತ್ತೆ ಅದೇ ಬರುತ್ತೆ ಈಗ. ಸೊ ಈಗ ನಿಮ್ಮ ಮ್ಯಾಥಮೆಟಿಕಲ್ ಸ್ಕಿಲ್ಸ್ ಏನಪ್ಪ ಬರುತ್ತೆ? ಸಪ್ರೇಟ್ ಮಾಡ್ಕೊಂಬೇಡ, ವಿತ್ ರೆಸ್ಪೆಕ್ಟ್ ಎಕ್ಸ್ ಇರುತ್ತೆ. ಸಪ್ರೇಟ್ ಮಾಡ್ಕೊಂಡ್ರೆ ಗೊತ್ತಪ್ಪ, ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಝೆಡ್ ಅಂದರೆ ಎಕ್ಸ್ ಬೈ ಝೆಡ್ ಪ್ಲಸ್ ವೈ ಬೈ ಝೆಡ್. ಸಪ್ರೇಟ್ ಮಾಡ್ಕೊಂಡು ಒಂದು ಸ್ಟೆಪ್ ಉಳಿಸೋಣ. ಏನು ಕ್ಯಾನ್ಸಲ್ ಆಯಿತು? ಕಾಸ್ ಎಕ್ಸ್ ಮೈನಸ್ ಎ ಕ್ಯಾನ್ಸಲ್ ಆಯಿತು, ಉಳಿಯೋದು ಸೈನ್ ಬೈ ಕಾಸ್ ಉಳಿಯುತ್ತೆ. ಅಂದರೆ ಏನಾಯ್ತು? ಟ್ಯಾನ್ ಆಫ್ ಎಕ್ಸ್ ಮೈನಸ್ ಬಿ ಉಳಿತು. ನೆಕ್ಸ್ಟ್ ಮೈನಸ್ ಸಪ್ರೇಟ್ ಮಾಡ್ಕೊತೀಯ, ಸಪ್ರೇಟ್ ಮಾಡ್ಕೊಂಡ್ರೆ ಕಾಸ್ ಎಕ್ಸ್ ಮೈನಸ್ ಬಿ ಇದು ಕ್ಯಾನ್ಸಲ್ ಆಯಿತು, ಉಳಿತು ಅಷ್ಟು ಸೈನ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಕಾಸ್ ಎಕ್ಸ್ ಮೈನಸ್ ಎ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಎ ಉಳಿತು. ಒಂದು ಸ್ಟೆಪ್ಪನ್ನು ರೆಡ್ಯೂಸ್ ಮಾಡ್ಕೊಂಡಿದೆ, ಯಾಕೆ ಬೋರ್ಡ್ ಚಿಕ್ಕದಿದೆ. ಆನ್ ಸಪರೇಟಿಂಗ್ and dividing we get this. ಸೊ ಮುಗಿತಪ್ಪಲ್ಲ ಆನ್ಸರು. ಈಗ 1/sin of a minus b ಬರೀತೀಯ. ನಾವು ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸಿಗೆ ಇದು ಗೊತ್ತಿರಬೇಕು. ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಡೈರೆಕ್ಟ್ ಗೊತ್ತಿಲ್ಲ, ಪ್ರೀವಿಯಸ್ಲಿ ಹೇಳ್ಕೊಟ್ಟಿದ್ದೀವಿ, ಪ್ರೂಫ್ ಕೂಡ ಹೇಳ್ಕೊಟ್ಟಿದ್ದೀವಿ. ಮೈನಸ್ ಲಾಗ್ ಆಫ್ ಕಾಸ್ ಎಕ್ಸ್ ಮೈನಸ್ ಲಾಗ್ ಆಫ್ ಮಾಡ್ ಆಫ್ ಕಾಸ್ ಎಕ್ಸ್ ಆರ್ ಯು ರಿಟರ್ನ್ ಲಾಗ್ ಆಫ್ ಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಎರಡರಲ್ಲಿ ಯಾವುದಾದ್ರೂ ಬರೀಬೋದು. ಸೊ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಬಿಗೆ ಐ ಜಸ್ಟ್ ರೈಟ್ ಮೈನಸ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಜಾಗದಾಗ ಏನಿದೆ? ಎಕ್ಸ್ ಮೈನಸ್ ಬಿ ಇದೆ, ಮೈನಸ್ಸಿಗೆ ಮೈನಸ್. ಮತ್ತು ಇಂಟಗ್ರೇಟ್ ಮಾಡಿದಾಗ ಮೈನಸ್ ಲಾಗ್ ಬರುತ್ತೆ. ಮೈನಸ್ ಆಫ್ ಮೈನಸ್ ವಿಲ್ ಬಿ ಪ್ಲಸ್ ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಮೈನಸ್ ಎ. ದಿಸ್ ಇಸ್ ದ ಫೈನಲ್ ಆನ್ಸರ್. ಕೊಡ್ಬೋದಪ್ಪ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದ್ದು ಆ್ಯನಲ್ಲಿ ಕೊಡ್ತಾನೆ, ಕೊಡ್ಬೋದು. ಸೊ ಫೈನಲಿ ದ ಸಿಂಪ್ಲಿಫೈಡ್ ಆನ್ಸರ್ ಈಸ್ you will get 1 divided by sin of a minus b into log m minus log n. ಇದ್ರೇನು ಬರಿತೀರಾ? ಲಾಗ್ ಆಫ್ ಎಮ್ ಬೈ ಎನ್ ಬರಿತೀಯ. ಲಾಗ್ ಎಮ್ ಇಲ್ಲಿದೆ, ಎನ್ ಇಲ್ಲಿದೆ, ಎಮ್ ಬೈ ಎನ್. ಸೊ ದೇರ್ಫೋರ್ ಇಂಟು ಲಾಗ್ ಆಫ್ ಮಾಡ್ ಆಫ್ ಎಮ್ ಈಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಡಿ is the final answer, and this completes your exercise 7.3. In all respect you have to practice.
ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಬೇಕಾದ್ರೆ ಬರಿಬೋದು ನೀವು. ಯು ಕ್ಯಾನ್ ರೈಟ್ ದಿಸ್ ಸ್ಟೆಪ್. ಬೋರ್ಡ್ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ ಕೋಎಫಿಷಿಯಂಟ್ ಚೆಕ್ ಮಾಡಿದ್ರೆ ಎಕ್ಸ್ ಮೈನಸ್ ಬಿ ಡಿಫರೆನ್ಷಿಯೇಟ್ ಮಾಡಿದರೆ 1 ಇರುತ್ತೆ, ಎಕ್ಸ್ ಮೈನಸ್ ಎ ಡಿಫರೆನ್ಷಿಯೇಟ್ ಮಾಡಿದರೆ 1 ಇರುತ್ತೆ. ಸೊ ದೇ ಫಾರ್ ಡಿವೈಡ್ ಮಾಡಿದಾಗ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಇಂಟಗ್ರೇಷನ್ ಎಷ್ಟಿರುತ್ತೆ 1. ಅದೇ ರೀತಿ ಟ್ಯಾನ್ ಲಾಗ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ 1 ಎಲ್ಲಿಂದ ಬಂತು? ಎಕ್ಸ್ ಮೈನಸ್ ಎ. ಈ ಸಪೋಸ್ ಟ್ಯಾನ್ 2x ಮೈನಸ್ ಎ ಬಂದಿತ್ತು ಅಂತ ಇಟ್ಕೋ, ಟ್ಯಾನ್ 2x ಮೈನಸ್ ಎ ಬಂದಿದ್ದು ಎಷ್ಟು ಬರಿಬೇಕಾಗುತ್ತೆ? 2 ಬರಿಬೇಕಾಗುತ್ತೆ. ಗೊತ್ತದೆಲ್ಲ? ಓಕೆ. Next important thing is integration of certain standard functions or forms, you can say. Now there are another standard form. Why? Because my dear students, suppose if I take an integration like this, 2x plus 5 divided by x square plus 5x plus say 3 with respect to x. If I take like this, what is the best solution? Put. You will substitute x square plus 5x plus 3 is equal to t. Differentiate with respect to x. 2x plus 5 into dx is equal to dt. Then what you will get? Integration of dt divided by t. So your answer is log of mod of t plus c. Again we substitute log of t is what here? X square plus 5x plus 3 plus c. Means this has some standard form like this, f dash x divided by f of x with respect to x idre we have written log of mod of f of x in the earlier classes. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಥರ ಸ್ಟ್ಯಾಂಡರ್ಡ್ ಫಾರ್ಮ್ ಇತ್ತು, ಸಬ್ಸ್ಟಿಟ್ಯೂಷನ್ ಮಾಡಿ ಬರಿತೀವಿ. we will write if this the given equation is of the standard form. ಒಂದು ಕಡೆ ಬೇಕಾದ್ರೆ ಬರ್ಕೋಬೋದು ಲೆಕ್ಕ. ಇದು ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪ್ರಾಬ್ಲಮ್. ಓಕೆ, ನಾವೇನು ಕಲಿತೀವಿ ಅನ್ನೋದು ಇಂಪಾರ್ಟೆಂಟು, ಪ್ಲಸ್ ನಾವು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು. ಸೇಮ್ ಪ್ರಾಬ್ಲಮನ್ನು 2x plus 5 divided by ಸ್ಕ್ವೇರ್ ರೂಟ್ ಕೊಟ್ಟಿದ್ರೆ ಸೇಮ್ ಫಾರ್ಮುಲಾ ಯು ವಿಲ್ ಗೆಟ್ dt divided by root of t ಸಿಗುತ್ತೆ, 2 root t plus c ಸಿಗುತ್ತೆ. So you got the answer 2 into root of ಎಷ್ಟು ಬರುತ್ತಪ್ಪ? x square plus 5x plus 3 plus c ಬಂದ್ಬಿಡುತ್ತೆ. Same method. Here what is the standard form? Here is root of f dash x divided by root of f of x. With respect to x ಇದ್ರೆ 2 into root of f of x ಅಂತ ಕಲ್ತಿದ್ದೀವಿ. My dear students, these are some standard functions where you can go directly substitute into some another variable and then simplify. You will get back the perfect and fine answer. You will get it. ಬರ್ಕೊಳ್ಳಿ ಸ್ವಲ್ಪ, ಅದನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಸ್ವಲ್ಪ ಆ ಕಡೆ ಹೋಗಿದ್ದೀನಿ, ಹಿಂಗೆ ಸಾಲ್ವ್ ಮಾಡ್ಕೊಳ್ಳಿ. ಏನು ಕಲಿತಾ ಇದ್ದೀರ ಅಂತ ಇಂಪಾರ್ಟೆಂಟ್ ಅಷ್ಟೇ. ಕಾಪಿ ಇಟ್. ಇಲ್ಲ ಸರ್ ನನಗೆ ಚೆನ್ನಾಗಿ ಗೊತ್ತಿದೆ ಅದು. ದೀಸ್ ಆರ್ ಆಲ್ ನೋನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಇವು ನೋನ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಅರ್ಥ ಮಾಡ್ಕೊಳ್ಳಿ.
ಡಿನಾಮಿನೇಟರಲ್ಲಿ ಪರ್ಫೆಕ್ಟಾಗಿ ಡಿಫರೆನ್ಷಿಯೇಟ್ ಮಾಡಿದರೆ ನ್ಯೂಮರೇಟ್ರಲ್ಲಿ ಸಿಗುತ್ತೆ, ಅಥವಾ ಇನ್ಸೈಡ್ ದ ರೂಟ್ ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಅದನ್ನು ಡಿಫರೆನ್ಷಿಯೇಟ್ ಮಾಡಿದರೆ ನ್ಯೂಮರೇಟರ್ ಸಿಗುತ್ತೆ. ಅವಾಗ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ಸ್ಗಳು ರೆಡಿಯಾಗಿ ಗೊತ್ತಿದ್ದಾವೆ, ಸಬ್ಸ್ಟಿಟ್ಯೂಟ್ ಮಾಡಿ ಬರೆದು ಬಿಡ್ತೀವಿ. ಆದರೆ ಸಪೋಸ್ I have like this, dx divided by say x square plus 5x plus 2. ಏನು ಮಾಡ್ತೀಯ? ಏನು ಮಾಡೋದು? ಸುಮ್ಮನೆ ಬಿಟ್ಟು ಬಂದ್ಬಿಡ್ತೀವಿ. ಈ ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೇಲೆ ಏನಾರ ಸಿಗುತ್ತಾ? ಇಲ್ಲ. ಹಾಗೆ ಡಿ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಸೇಮ್ ಫಾರ್ಮುಲಾ ಎಕ್ಸ್ 5x ಸ್ಕ್ವೇರ್ ಪ್ಲಸ್ 5 ಈ ಥರ ಬರೋಕ್ಕೆ ಬರುತ್ತಾ? ಇಲ್ಲ. ಹಾಗೆ ಆಯಿತು, ಡಿಫ್ರೆನ್ಷಿಯೇಟ್ ಮಾಡಿಕೊಟ್ಟಿರ್ತಾರೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2 ಅಂತೇಳಿ ಆಗಲೇ ಬರೆದಿದ್ವಿ. ಈಗ ಸುಮ್ಮನೆ ಹೆಂಗೆ ಕೊಡ್ತಾರೆ? 3x ಮೈನಸ್ 8 ವಿತ್ ರೆಸ್ಪೆಕ್ಟ್ ಎಕ್ಸ್. ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಮಾಡಿದ್ರೆ ನ್ಯೂಮರೇಟರ್ ಸಿಗೋದೇ ಇಲ್ಲ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದರೆ 2x ಬರಬೇಕು, 3x ಕೊಟ್ಟಾರೆ. ಸರ್ ತಪ್ಪು ಕೊಟ್ಟಾರೆ ಸರ್? ಇಲ್ಲ. ಗೊತ್ತಾಗ್ತದೆಯಾ? In the denominator, whether it may be square root or something else, say divided by x square, ಇಲ್ಲಿ x ಬರೆಯೋಣ, ಅಥವಾ 5x ಬರೆಯೋಣ, x square minus x plus 8 ಬರೆಯೋಣ. Now, can you integrate this type of problems by using the previous method? Therefore, ಆಲ್ಮೋಸ್ಟ್ ವಿ ಆರ್ ಅಟ್ ದಿ ಎಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಥರ ಒಂದಿಷ್ಟು 4 ಸ್ಟ್ಯಾಂಡರ್ಡ್ ಫಾರ್ಮ್ಸ್ ಕಲ್ತ್ರೆ ದ ವೆರೈಟೀಸ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಇಟ್ ಈಸ್ ಓವರ್, ಅರೌಂಡ್ 95% ಓವರ್. ಏನೇ ಎಷ್ಟೊಂದು ಡಿಫ್ರೆಂಟ್ ಫಾರ್ಮ್ಸ್ ಬರ್ತವೆ ಸರ್. ಈಗ ಈ ಥರ ಜನರಲ್ಲಾಗಿ ಕೊಟ್ಟಾಗ ವೆನ್ ಯು ಹ್ಯಾವ್ ಅನ್ ಇಂಟಿಗ್ರೇಷನ್ ಆಫ್ ದೀಸ್ ಕೈಂಡ್ ಆಫ್ ಫಂಕ್ಷನ್ಸ್, ಇದಕ್ಕೆ ನಾವು ಜನರಲ್ ಏನು ಮಾಡ್ತೀವಿ? ಐ ರೈಟ್ ದಿಸ್ ಕ್ಯಾನ್ ಬಿ ರಿಟರ್ನ್ ಲೈಕ್ ದಿಸ್. Say ax square plus bx plus c. This also is standard form. Ax square plus bx plus c. Here in the denominator also. Numerator ಅಲ್ಲಿ ಬೇರೆ ಸಿಗುತ್ತೆ. ಬೇರೆ ಅಂದರೆ say px minus q ಸಿಗ್ಬೋದು, ಪ್ಲಸ್ q ಸಿಗ್ಬೋದು. ಅರ್ಥ ಆಯ್ತಾ ನೋಡಿಪ್ಪ? ಸ್ಟ್ಯಾಂಡರ್ಡ್ ಫಾರ್ಮ್ ಬರಿತಾ ಇದ್ದೀನಿ ಅಷ್ಟೇ. px minus q ಸಿಗ್ಬೋದು, ಡಿವೈಡೆಡ್ ಬೈ ರೂಟ್ ಆಫ್ ax square plus bx plus c. So for on such cases, ನಾನು ಹೇಳ್ತಾ ಇರೋದು ಅದೇ, ಏನು ಕಲಿತಾ ಇದ್ದೀವಿ, ಯಾಕೆ ಈ ಡಿಫ್ರೆಂಟ್ ಫಾರ್ಮ್ಸ್ ಬೇಕು ನಮಗೆ, ವೈ ವಿ ನೀಡ್. ವೆನ್ ವಿ ಹ್ಯಾವ್ ಎ ಪ್ರಾಬ್ಲಮ್ಸ್ ಆಫ್ ದಿಸ್ ಕೈಂಡ್, ವಿ ಕೆನಾಟ್ ಗೋ ಡೈರೆಕ್ಟ್ಲಿ ಫ್ರಮ್ ದೀಸ್ ಬೇಸಿಕ್ ಫಾರ್ಮುಲಾಸ್. ದೇರ್ ಮಸ್ಟ್ ಬಿ ಸಮ್ ಸ್ಟ್ಯಾಂಡರ್ಡ್ ಫಾರ್ಮ್ಸ್. ಸೊ ದೇರ್ ಫೋರ್ ಅಗೇನ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಸಮ್ standard results here. With the proof we have to learn. ಸೊ ಸ್ವಲ್ಪ ನೀವು ನನಗೆ ಏನು ಹೆಲ್ಪ್ ಮಾಡಬೇಕಂದ್ರೆ, ಎಲ್ಲರೂ ಫಸ್ಟ್ ಪೇಜಿಗೆ ಬನ್ನಿ. ಅಲ್ಲಿ ಜಾಗ ಬಿಡಿಸಿದ್ವಿ, ನೆನಪು ಮಾಡ್ಕೊಳ್ಳಿ. ಏನಂತ ಒಂದು 3 ಪೇಜ್ ಬಿಡಿಯಪ್ಪ, ಫಾರ್ಮುಲಾ ಬೇಕು ಅಂತ ಹೇಳಿದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಲಿಸ್ಟ್ ಆಫ್ ಫಾರ್ಮುಲಾ ಅಂತ ಇದೆ ನೋಡಿ, ಚೆಕ್ ಮಾಡ್ಕೊ. ಅಲ್ಲಿ ಬರ್ಕೊಂಬಿಡು, ಫಸ್ಟಲ್ಲೋಗಿ ಎಂಟ್ರಿ ಮಾಡ್ಕ್ಯ. ಆಮೇಲೆ ಈ ಕಡೆ ಬರೋಣಂತೆ, ಪ್ರೂಫ್ ಕೊಡ್ತೇನೆ. ಲೆಟ್ ಅಸ್ ಸಾಲ್ವ್ ಆಲ್ ದೀಸ್ ಪ್ರಾಬ್ಲಮ್ಸ್ ಬೈ ಹ್ಯಾವಿಂಗ್ ದಟ್ ಪ್ರೂಫ್. ಸೊ ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗಿರುತ್ತೆ? ಡಿ ಎಕ್ಸ್ ಡಿವೈಡೆಡ್ ಬೈ ಸೇ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇರುತ್ತೆ. ಈ ಥರನೇ ಬರಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಅಥವಾ ಡಿ ಎಕ್ಸ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇರ್ಬೋದಪ್ಪ, ಬಟ್ ಪ್ಲಸ್ ಇರಬೇಕು. ಇನ್ ಬಿಟ್ವೀನ್ ದೀಸ್ ಟು ಪ್ಲಸ್ ಒಂದು ವೇರಿಯೇಬಲ್, ಒಂದು ಕಾನ್ಸ್ಟೆಂಟ್ ಇರಬೇಕು. ಇದ್ದರೆ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತ ಫಾರ್ಮುಲಾ, ಅದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಪ್ರೂಫ್ ಇದೆಯಪ್ಪ, ವಿತ್ ಪ್ರೂಫ್ ಹೇಳ್ಕೊಡೋಣಂತೆ. ಇದನ್ನು ಪ್ರೂವ್ ಮಾಡಬೇಕಲ್ವಾ? ಒಂದು ಕ್ಲೂ ಏನಪ್ಪ ಅಂದರೆ, ದಿಸ್ ಕ್ಯಾನ್ ಬಿ ಶೋನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಏನು ಮಾಡಬೇಕು? ಪುಟಿಂಗ್. ಇಲ್ಲಿ ಪ್ಲಸ್ ಇದೆಯಪ್ಪ ಅಂದರೆ ಇನ್ ಬಿಟ್ವೀನ್ ಟು, ಇಫ್ ಯು ಫೈಂಡ್ ಪ್ಲಸ್, ಜಸ್ಟ್ ಗೋ ಅಂಡ್ ಸಬ್ಸ್ಟಿಟ್ಯೂಟ್. ಇಲ್ಲೇನು ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲೊಂದು ಟರ್ಮ್ ಕೊಟ್ಟಿರ್ತಾರೆ, ಏನೋ ಬೇನೋ ಕೊಟ್ಟಿರ್ತಾರೆ. 1 ಕೊಟ್ಟಿದ್ರೆ 1, 2 ಕೊಟ್ಟಿದ್ರೆ 2, ದಟ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್. ಮತ್ತೆ ಈ ಥರ ಕಣಪ್ಪ,
ಏನು ಸರ್ ಏನೇನು ಹೇಳ್ಕೊಡ್ತೀರಲ್ಲ ಅಂತ. ಈಗ 4 ಇತ್ತಂದ್ರೆ 4 ಅಲ್ಲ, 4 ಸಬ್ಸ್ಟಿಟ್ಯೂಟ್ ಮಾಡೋದಲ್ಲ, 2 ಸ್ಕ್ವೇರ್. ಈ ಜಾಗದಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತೆ. 4 ಕೊಟ್ಟಿದ್ರು ಅವರು, ನೀವೇನು ಬರ್ಕೋಬೇಕಾದ್ರೆ 2 ಸ್ಕ್ವೇರ್ ಬರ್ಕೋಬೇಕು. ಸರ್ ಅದು ಪರ್ಫೆಕ್ಟ್ ಸ್ಕ್ವೇರ್ ಇದ್ದಿಲ್ಲ, 2 ಇತ್ತು, ಏನು ಮಾಡಬೇಕು? √2² ಬರ್ಕೋಬೇಕು. ಹಾಗೆ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಟ್ಯಾನ್ ಥೀಟಾನೇ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾಕೆ ಸರ್ ಬೇರೆ ಬೇರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರಲ್ಲ? ನೋಡ್ಕೊಂಬಿಡು. ಟ್ಯಾನ್ ಥೀಟಾ ಹಾಕಿದರೆ 1 + tan² ಥೀಟಾ ಅಥವಾ tan² ಥೀಟಾ + 1 ಸಿಗುತ್ತೆ. 1 + tan² ಥೀಟಾ ಸಿಗುತ್ತೆ ನಿನಗೆ. ಏನು ಫಾರ್ಮುಲಾ ಏನು? sec² ಥೀಟಾ ಅಂತ ಸಿಗುತ್ತೆ. ವಿತ್ ಪ್ರೂಫ್ ಕಲಿಯೋಣಂತೆ. ಫಸ್ಟ್ ಯು ಲೀಸ್ಟ್ ಔಟ್ ಆಲ್ ದ ಫಾರ್ಮುಲಾಸ್ ಆನ್ ಒನ್ ಸೈಡ್. ಒಂದೇದು ಯಾಕೆ ಟ್ಯಾನ್ ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು? ಸಿಂಪ್ಲಿಫೈ ಮಾಡಿದರೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ಒಂದೇದು. ಎರಡನೇದು dx ಡಿವೈಡೆಡ್ ಬೈ ಸೇಮ್ ಹೇಳ್ಕೊಡ್ತಾ ಇದ್ದೀನಿ, x² ಪ್ಲಸ್ ಬರಲಿ ಮೈನಸ್ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಬೇರೆ ಆಗುತ್ತೆ. ದಟ್ ವಿಲ್ ಬಿ ಡನ್ ವಿತ್ ಪ್ರೂಫ್. ಐ ಆಮ್ ಎಕ್ಸ್ಪ್ಲೇನಿಂಗ್ ಯು. ನಾವು ಜಸ್ಟ್ ಕಾಪಿ ದ ಫಾರ್ಮುಲಾ 1/2a ಇಂಟು logarithm of log of mod of x² - a ಇತ್ತಂದರೆ x - a ಡಿವೈಡೆಡ್ ಬೈ x + a + c ಅಂತೇಳಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಸ್ವಲ್ಪ ಬೇರೆ ಇದೆ, ಹೇಳ್ಕೊಡ್ತೀನಿ ಆಮೇಲೆ. ಎರಡನೇ ಫಾರ್ಮುಲಾ ಆಯಿತಾ. ಮೂರನೇದು dx ಡಿವೈಡೆಡ್ ಬೈ ಈ x² - a² ಬದಲಿ ಉಲ್ಟಾ ಇರುತ್ತಪ್ಪ, a² - x² ಇರುತ್ತೆ. ನೋಡಿ ಸ್ವಲ್ಪ ರಿದಮ್ಮಾಗಿ ಹೇಳ್ಕೊಡ್ತಾ ಇದ್ದೀನಿ. ಇಂಟೆಗ್ರಲ್ ಆಫ್ dx ಡಿವೈಡೆಡ್ ಬೈ ಇದು x² + a², ನೆಕ್ಸ್ಟ್ x² - a². ಹಿಂಗೆ ಉಲ್ಟಾ ಇದ್ರೆ ಏನು ಮಾಡ್ಬೇಕು ಸರ್? ಸ್ವಲ್ಪ ಚೇಂಜ್ ಅಷ್ಟೇ. 1/2a ಇರಬೇಕು, ಲಾಗ್ ಇರಬೇಕು, mod ಆಫ್. ಇಲ್ಲಿ a² - x² ಇದೆಯಲ್ಲ, a - x ಡಿವೈಡೆಡ್ ಬೈ a + x ಬರೀಬೇಕು, ಪ್ಲಸ್ c. dx ಡಿವೈಡೆಡ್ ಬೈ a² - x². ಇದು ಸ್ಟ್ಯಾಂಡರ್ಡ್ ನೋಡ್ಕೊಂತ ಹೋಗ. ಫಸ್ಟ್ ಇಲ್ಲಿ ವೇರಿಯೇಬಲ್, ಆಮೇಲೆ ಕಾನ್ಸ್ಟೆಂಟ್ ವೇರಿಯೇಬಲ್. ಒಂದೊಂದಕ್ಕೆ 3 4 ಲೆಕ್ಕ ಮಾಡೋಣಂತೆ, ಈಸಿ ಆಗ್ತವೆ. ಈಗ ಇದನ್ನು 1/2 ಇಂಟು ಲಾಗ್ ಆಫ್ mod ಆಫ್ ಇದೇ ಥರ ಇರುತ್ತೆ, ಆದರೆ a - x ಡಿವೈಡೆಡ್ ಬೈ a + x ಪ್ಲಸ್ ಇಂಟೆಗ್ರಲ್ ಕಾನ್ಸ್ಟೆಂಟ್. ಸೇಮ್ ಪ್ರಾಬ್ಲಮ್. ಡೆಫಿನೆಟ್ ಇಂಟೆಗ್ರಲ್ ಬರೀತೀರಿ ಕಣಪ್ಪ, ಸಿ ಬರೆಯಲ್ಲ ಅಲ್ಲಿ ಅಷ್ಟೇ. ನೋಡಿ ಆಲ್ ದಿಸ್ ಈಗಿನ ಪ್ರಾಬ್ಲಮ್ ಏನಿದೆಯಲ್ಲ, ಇದನ್ನು ಈ ಥರ ರೆಡ್ಯೂಸ್ ಮಾಡ್ಕೋಬೇಕು. ಐದರ್ ದಿಸ್ ಆರ್ ದಿಸ್ ಆರ್ ದಿಸ್. ಈ ಪ್ರಾಬ್ಲಮ್ ಈ ಮೂರಲ್ಲಿ ಯಾವುದಾದ್ರೂ ಒಂದು ಥರ ಬರುತ್ತೆ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು ಹೇಳ್ಕೊಡ್ತೀನಿ. ಮತ್ತೆ ಮೇನ್ ಪೇಜಿಗೆ ಬರೋಣಂತೆ, ವಾಪಸ್ ಬರೋಣಂತೆ. ಇವನ್ನ ಯು ಮಸ್ಟ್ ರೈಟ್ ಇನ್ ದಿ ಫಸ್ಟ್ ಪೇಜ್ ಅಂತ ಹೇಳಿದ್ದೀನಿ. ಲಿಸ್ಟ್ ಆಫ್ ಫಾರ್ಮುಲಾ ಅಂತ ಬರೆದಿದ್ವಿ ನೋಡು, 3 ಆಯ್ತು ಈಗ. ಹಾಗೆ ಸೇಮ್ ಕೈಂಡ್ ವಿತ್ ರೂಟ್ ಬರುತ್ತೆ ಕಣಪ್ಪ. ಇಂಟಗ್ರಲ್ ಆಫ್ dx ಡಿವೈಡೆಡ್ ಬೈ ರೂಟ್ ಆಫ್ ಫಸ್ಟ್ a² - x² ಬರೀತೀನಿ ನೋಡಿ. ಫಸ್ಟ್ a² - x². ಮೂರು ಫಾರ್ಮ್ ಒಂದು ಕಡೆ ಬರೋಣಂತೆ, ಏನು ತೊಂದರೆ ಇಲ್ಲ. ಹಿಂಗಿರ್ಬೋದು. ಇಲ್ಲ ಅಂದರೆ ವಿತ್ ರೆಸ್ಪೆಕ್ಟ್ x ಡಿವೈಡೆಡ್ ಬೈ ರೂಟ್ ಆಫ್ a² + x² ಇರ್ಬೋದು, ಅಥವಾ x² + a². ಇದು ಇದೇ ರೀತಿ ಇರಬೇಕು. a² - x² ಇರಬೇಕು. ಐ ಕ್ಯಾನ್ ರೈಟ್ x² + a². ನೋಡಪ್ಪ, ಉಲ್ಟಾನೇ ಇರ್ಬೋದಾ? a² + x² ಇರ್ಬೋದು. ನೆಕ್ಸ್ಟ್ ಇಂಟೆಗ್ರಲ್ ಆಫ್ dx ಡಿವೈಡೆಡ್ ಬೈ ರೂಟ್ ಆಫ್, ಇಲ್ಲಿ ನೋಡಿಲಿ a² - x² ಅಂತ ಒಂದು ಫಾರ್ಮ್ ಆಗಿದೆ. ಇನ್ನೊಂದು ಯಾವ್ದು ಬರಬೇಕು? x² - a². ಇಲ್ಲಿ ಆಲ್ರೆಡಿ a² - x² ಮುಗಿದಿದೆ. ಇಲ್ಲಿ x² - a². ಎರಡು ಒಂದೊಂದು 4 ಲೆಕ್ಕ ಆದಮೇಲೆ ಪರ್ಫೆಕ್ಟ್ ಆಗ್ತವೆ. ಈಗ ಸ್ವಲ್ಪ ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಇದ್ದಾವೆ ಯಾಕೆ ಬೇಕು ಅನ್ನೋದನ್ನು ಕಲಿ. ದಟ್ ಈಸ್ ಈಕ್ವಲ್ ಟು ರೂಟ್ ಇದ್ದರೆ ಸ್ಕ್ವೇರ್ ರೂಟ್ ಬಂದರೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಪುಟಿಂಗ್ x = ಇಲ್ಲಿ ನೋಡಿಲ್ಲ, ಆಗಲೇ ಟ್ಯಾನ್ ಬರಿಬೇಕಂತ ಹೇಳಿದ್ವಿ. ಇಲ್ಲಿ ಕಂಪಲ್ಸರಿ ಟ್ಯಾನ್ ಬರ್ಕೋಬೇಕಿಲ್ಲಿ. ಇಲ್ಲಿ ಈ ಕೇಸಲ್ಲಿ ಪುಟ್ x = a tan θ ಬರಿಬೇಕಿಲ್ಲಿ, ಪ್ಲಸ್ ಇದೆ. ಸ್ವಲ್ಪ ಇಲ್ಲಿ ಮೈನಸ್ ಬಂದಾಗ ಇಲ್ಲಿ ನೋಡಿ, ಇಲ್ಲಿ a² - x² ಇದೆ. ಆದರೆ ಇಲ್ಲಿ x ಜಾಗದಲ್ಲಿ a tan θ ಬರೋಕ್ಕೆ ಬರಲ್ಲ. ನೋಡಿ, 1 - tan² θ ಏನೂ ಸಿಗಲ್ಲ.
ಇಲ್ಲಿ 1 + tan ಸ್ಕ್ವೇರ್ ಥೀಟಾ ಸೆಕೆಂಡ್ ಸ್ಕ್ವೇರ್ ಥೀಟಾ ಸಿಕ್ಕತ್ತೆ. ಇವು ಸ್ವಲ್ಪ ಬ್ಯಾಲೆನ್ಸ್ ಮಾಡೋ ತುಂಬ ಈಸಿ ಆಗುತ್ತೆ. ಹೋಗೋಣ. ಎಕ್ಸ್ ಇಸ್ ಈಕ್ವಲ್ ಟು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಎ ಸೈನ್ ಥೀಟಾನ ಬರೀಬೇಕು. ಎ ಕಾಸ್ ಥೀಟಾ ಅದನ್ನು ಮಾಡ್ಬೋದು, ತೊಂದರೆ ಇಲ್ಲ. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎ ಕಾಸ್ ಥೀಟಾ ಆಲ್ಸೋ. ಯಾವುದೋ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಆದರೆ ಇಲ್ಲಿ ಲಾಸ್ಟ್ ಇದಕ್ಕೆ ಮೊದಲು ಫಾರ್ಮುಲಾ ಬರ್ಬಿಡೋಣ. 1ನೇದ್ದು 2ನೇದ್ದು ಇದಕ್ಕೆ ಬರೆಯೋಣ ಅಂತ. ಇದು ಸಬ್ಸ್ಟಿಟ್ಯೂಷನ್ ಗೊತ್ತಾಯ್ತು. ಇದಕ್ಕೆ ಡೈರೆಕ್ಟ್ ಆನ್ಸರು ಸೈನ್ ಇನ್ವರ್ಸ್ ಆಫ್ x/a ಅಂತ ಬರುತ್ತೆ. ವಿತ್ ಪ್ರೂಫ್ ಮಾಡೋಣ ಅಂತಪ್ಪ. ರೂಟ್ ಇರಬೇಕು, ಸ್ಕ್ವೇರ್ ರೂಟ್ ಇದ್ರೆ ಸೈನ್ ಇನ್ವರ್ಸ್ ಆಫ್ x/a + c. ಈಗ ಇಲ್ಲಿ ರೂಟ್ ಇದೆ ಸರ್, ಆದರೆ ಇಲ್ಲಿ x² + a², x² - a² ಇವೆರಡಕ್ಕೂ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬರುತ್ತೆ. ಲಾಗ್ ಆಫ್ ಮಾಡ್ ಆಫ್ ಅಂತ ನೆನ್ಪಿಟ್ಕೊ. ಇದು ಕೂಡ ಆನ್ಸರ್ ಲಾಗ್ ಆಫ್ ಮಾಡ್ ಆಫ್ + c 1/dx ಡಿವೈಡೆಡ್ ಬೈ ರೂಟ್ ಆಫ್ x² + a² ಆರ್ x² - a² ಇತ್ತಂದರೆ x + x² + a² ಇರಲಿ, x² - a² ಇರಲಿ, ಲಾಗ್ ಆಫ್ ಮಾಡ್ ಆಫ್ x ಪ್ಲಸ್ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ರೂಟ್ ಆಫ್ ಅದು ಸುಮ್ಮನೆ ಬರೆದ್ಬಿಡ್ಬೇಕು. ರೂಟ್ ಆಫ್ x² + a², ರೂಟ್ ಆಫ್ x² + a². ಒಂದು ಸ್ವಲ್ಪ ಒನ್ ಡೇ ಸ್ವಲ್ಪ ನೀವು ಅದನ್ನು ಮೆಮೊರೈಸ್ ಅದನ್ನ ಪ್ರೀತಿ ಮಾಡಬೇಕು, ಇಷ್ಟಪಡ್ಬೇಕು. ನನಗೆ ಬೇಕಪ್ಪ, ನಾನು ಕಲಿತೀನಿ, ನಮಗೆ ಹೇಳ್ಕೊಟ್ಟಿದ್ದಾರೆ, ದಟ್ ಐ ವಿಲ್ ಲರ್ನ್ ಅಂತೇಳಿ. ಸಬ್ಸ್ಟಿಟ್ಯೂಷನ್ ಮಾಡೋದು ನೋಡ, ಪಕ್ಕ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾತ್ರ 100% ಇದು ನೆನ್ಪಿಡ್ಲೇಬೇಕು. ಇದನ್ನೇ ಹಾಕಬೇಕು. ನೀನು ಟ್ಯಾನು ಸಿಕೆಂಟು ಕೋಸಿಕೆಂಟ್ ಹಾಕಿದ್ರೆ ಬರೋಲ್ಲ. ಯಾಕೆ ಬರೋಲ್ಲ ನೋಡ್ಕ್ಯ. 1 - sin ಸ್ಕ್ವೇರ್ ಕಾಸ್ ಸ್ಕ್ವೇರ್ ಸಿಂಪ್ಲಿಫೈ ಆಗುತ್ತೆ. ಇಲ್ಲಿಪ್ಪ x ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ + 1 ಸೆಕೆಂಡ್ ಸ್ಕ್ವೇರ್ ರೂಟ್ ಸೆಕೆಂಡ್ ಬರುತ್ತೆ. ಇಲ್ಲಿ ಸರ್ ಹಂಗಾರೆ ಟ್ಯಾನ್ ಹಾಕ್ಬೋದಾ? ಇಲ್ಲಿ ನೋಡು, ಟ್ಯಾನ್ ಸ್ಕ್ವೇರ್ ಥೀಟಾ -1 ಏನೂ ಸಿಗಲ್ಲ ಸರ್. ಹಂಗಾರೆ ಇಲ್ಲಿ ಮೈನಸ್ ಅಂತ ಹೇಳಿದ್ರಿ, ಸೈನ್ ಹಾಕ್ಬೋದಾ? ನೋಡಿಲ್ಲಿ ಸೈನ್ ಸ್ಕ್ವೇರ್ ಥೀಟಾ -1 1 + sin ಸ್ಕ್ವೇರ್ ಥೀಟಾ sin ಸ್ಕ್ವೇರ್ + ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಬರೀತೀಯಾ? ಈಗ ನಿನಗೆ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಏನಂತ 1 - sin ಸ್ಕ್ವೇರ್ ಥೀಟಾ ಆಗುತ್ತೆ. ಸಪೋಸ್ ಇಲ್ಲಿ ಮೈನಸ್ ಏನು ಬರ್ಕೊಂಡ್ರೆ ನೆಗೆಟಿವ್ ಬಂದ್ಬಿಡುತ್ತೆ. ರೂಟ್ ಆಫ್ ನೆಗೆಟಿವ್ ವ್ಯಾಲ್ಯೂ ಇಮ್ಯಾಜಿನರಿ ಸಿಂಪ್ಲಿಫೈ ಆಗಲ್ಲ. ಸೊ ಅದಕ್ಕೆ ಇಲ್ಲಿ ಕಂಪಲ್ಸರಿ ಸ್ವಲ್ಪ ಬದಲಾವಣೆ ಏನು ಮಾಡ್ಬೇಕಂದ್ರೆ ಪುಟ್ x ಇಸ್ ಈಕ್ವಲ್ ಟು a ಸೀಕ್ಯಾಂಟ್ ಥೀಟಾ ಹಾಕಬೇಕು. ಲಾಸ್ಟ್ ಕಾಣ್ತತಿಲ್ಲ ನೋಡೋಣ. ಪುಟ್ ಇದಕ್ಕೆ ಮಾತ್ರ x ಇಸ್ ಈಕ್ವಲ್ ಟು a ಸೀಕ್ಯಾಂಟ್ ಥೀಟಾ. ಸೀಕ್ಯಾಂಟ್ ಥೀಟಾನ ಯಾಕೆ ಚೆಕ್ ಮಾಡು? ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ -1 ಇಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಅರ್ಥ ಆಯ್ತಲ್ವಾ? ಈಗ 1/1 ವಿತ್ ಪ್ರೂಫ್ ಅಂಡ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಕಾಪಿ ಮಾಡಿಕೊಳ್ಳಿ. Another 5 minutes I will help one derivation and simple problem that you will feel better. ಏನೋ ಹೇಳ್ಕೊಟ್ರೆ ಸಾರು, let us go one by one. ಸಿಂಪಲ್ ಈಸಿ ಇರೋದು ಮಾಡ್ಕೊಂಬೋಣ. ಪ್ರೂವ್ ದ್ಯಾಟ್ ಅಥವಾ ಹಿಂಗೆ ಕೊಡ್ತಾರೆ, ಫೈಂಡ್ ದ ಇಂಟಗ್ರಲ್ ಆಫ್ dx divided by root of say a² - x² and hence evaluate integral of dx divided by root of say 4 minus 9x². This type will be asked in your paper 5 marks. ಪ್ರೂಫ್ ಜೊತೆಗೆ ಒಂದು ಪ್ರಾಬ್ಲಮ್ ಮಾಡು ಅಂತ ಕೇಳ್ತಾನೆ. ಫಸ್ಟ್ ರೂಟ್ ಬರ್ಕೊಂಡಿದ್ದೀನಿ, ಬೇಗ ಬರುತ್ತೆ, ಸಾಲ್ವ್ ಮಾಡಿಬಿಡೋಣ. ಆಮೇಲೆ ಇದನ್ನ ಹೆಂಗೆ ಮಾಡೋದು ಹೇಳ್ಕೊಡ್ತೀವಿ. ಆಮೇಲೆ ವಿ ವಿಲ್ ಎಕ್ಸ್ಪ್ಲೇನ್ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.
In order to solve these problems, we need this formula. 5 mark question ಬರ್ಕೊಳ್ಳಪ್ಪ. Find the integral of this and hence evaluate. ಹಿಂಗೆ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಮಾಡುತ್ತೆ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ರೆ ಮೊದಲು ಎ ಸ್ಕ್ವೇರ್ ಇದೆ ಆಮೇಲೆ ಎಕ್ಸ್ ಸ್ಕ್ವೇರ್ ಇದೆ ಅಂತ ಪಕ್ಕ ಗೊತ್ತಾಗಬೇಕು. ಇದಕ್ಕೆ ಫಸ್ಟ್ ಏನು ಮಾಡಬೇಕು? ಲೆಟ್ ಅಸ್ ಸ್ಟಾರ್ಟ್ ದಿ ಪ್ರೂಫ್. ಬರ್ಕೊಂಡಿದೆ ಕ್ವಶನ್ ಬರ್ಕೋಬೇಕು. ಒಂದನ್ನು ಹೇಳ್ಕೊಡ್ತೀನಿ ಅಂತ. ಓಕೆ, ಸ್ವಲ್ಪ ಅರ್ಥ ಆಯಿತು ಅಂತಂದರೆ ಇನ್ನೆರಡು ರೂಟ್ ಆಫ್ ಇದೆಯಲ್ಲ ಇಂಟೆಗ್ರಲ್ ಸ್ವಲ್ಪ ಟ್ರೈ ಮಾಡಿ. ಸಬ್ಸ್ಟಿಟ್ಯೂಷನ್ ಕೂಡ ಹೇಳ್ಕೊಟ್ಟಿದ್ದೀನಿ. ಇನ್ನೆರಡು ಫಾರ್ಮುಲಾ ಇದಾವಲ್ಲ ವಿತ್ ರೂಟ್ ಏನಿದಾವಲ್ಲ ಟ್ರೈ ಮಾಡು, ನಿನಗೆ ತುಂಬ ಇಂಟ್ರೆಸ್ಟ್ ಬರ್ತದೆ. ಒಂದು ಹೇಳ್ಕೊಡ್ತೀನಿ ನೋಡಿ. ಈಗ ಸೊ ಕನ್ಸಿಡರ್ ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದನ್ನು ಬರೋದ ತಕ್ಷಣ ಏನಪ್ಪ ಫಸ್ಟು ಸಬ್ಸ್ಟಿಟ್ಯೂಷನ್ ಮೆಥಡ್. ಪುಟ್ ಎಕ್ಸ್ ಇಸ್ ಈಕ್ವಲ್ ಹೇಳ್ಕೊಟ್ಟಿದ್ದೇನೆ. ಏನಾರ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರಲ್ಲಪ್ಪ, ಇಲ್ಲಿ ಮೈನಸ್ ಇದೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಎಕ್ಸ್ ಜಾಗದಲ್ಲಿ ಇಲ್ಲಿ ಏನು ಎ ಸ್ಕ್ವೇರ್ ಕೊಟ್ಟಿರ್ತಾರೆ ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತೆ, ನಂಬರ್ ತಗೋಬೇಕು. ಎ ಸೈನ್ ತೀಟಾನ ತಗೋಬೇಕು. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಆನ್ ಬೋತ್ ಸೈಡ್. ಸಾರಿ ನೋಡಪ್ಪ, ತೀಟಾ ಅಲ್ಲ, ಸಾರಿ ಎಕ್ಸ್ ಅದು ನೋಡಿ. ವೇರಿಯಬಲ್ ಯಾವುದಿದೆ ಅಲ್ಲಿ? ಎಕ್ಸ್ ಇದೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಏನಾಗುತ್ತೆ? ಡಿ ಎಕ್ಸ್ ವಿಲ್ ಬಿ ಈಸ್ ಈಕ್ವಲ್ ಟು ಎ ಸೈನ್ ತೀಟಾ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಕಾಸ್ ತೀಟಾ ಇಂಟು ಡಿ ತೀಟಾ. ಒಂದು ಸೆಕೆಂಡ್, ನಾನು ಫಸ್ಟ್ ಹೇಳಿದ್ದು ಕರೆಕ್ಟ್ ಇದೆಯಪ್ಪ. ಐ ಟೋಲ್ಡ್ ಕರೆಕ್ಟ್ಲಿ ಎಕ್ಸ್ ಈಸ್ ನೋಡಿ, ಐ ಟೋಲ್ಡ್ ಕರೆಕ್ಟ್ಲಿ ಇನ್ ದ ಬಿಗಿನಿಂಗ್. ಎಕ್ಸ್ ಈಸ್ ಫಂಕ್ಷನ್ ಆಫ್ ತೀಟಾ ಇದೆ. ಎಕ್ಸ್ ಈಸ್ ಫಂಕ್ಷನ್ ಆಫ್ ತೀಟಾ, ದೇರ್ಫೋರ್ ಡಿಫರೆನ್ಷಿಯೇಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ತೀಟಾ. ಸೊ ಏನಾಯಿತು? ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ತೀಟಾ ಈಕ್ವಲ್ ಟು ಎ ಕಾಸ್ ತೀಟಾ ಆಯಿತು. ಚೈನ್ ರೂಲ್ ಅಪ್ಲೈ ಮಾಡ್ತೀಯ, ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ 1 ಇರುತ್ತೆ. ಚೈನ್ ರೂಲ್ ಅಪ್ಲೈ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ತೀಟಾ ಇದೆ, ಸೈನ್ ತೀಟಾ ಡಿಫರೆನ್ಷಿಯೇಷನ್ ಇಸ್ ಕಾಸ್ ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ ಇಸ್ 1. ಸೊ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾಸ್ ತೀಟಾ ಇಂಟು ಡಿ ತೀಟಾ. ನೋಡಿ, ಇದು ಅರ್ಥ ಆಯ್ತಾ ನೋಡು. ಇನ್ನು ಎರಡು ಕೊಟ್ಟಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ, ಆದರೆ ಅಡ್ವಾನ್ಸ್ ಆಗಿ ನೀನು ಸ್ವಲ್ಪ ಟ್ರೈ ಮಾಡಿದ್ರೆ ನಾಳೆ ಕ್ಲಾಸ್ ತುಂಬ ಈಸಿ ಆಗುತ್ತೆ. ಈಗ ಇದನ್ನು ವಾಪಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಪ್ಪ. ವಾಟ್ ಡಿ ಎಕ್ಸ್ ಬಿಕಮ್ಸ್ ನಾವು ಎ ಕಾಸ್ ತೀಟಾ ಬಂತು ವಿತ್ ರೆಸ್ಪೆಕ್ಟ್ ಟು ತೀಟಾ. ನೋಡಿ, ವೇರಿಯಬಲ್ ಚೇಂಜ್ ಆಯಿತು. ವೇರಿಯಬಲ್ ಡಿ ಎಕ್ಸ್ ಬರ್ಕೊಂಡ್ರೆ ಫುಲ್ ವೇರಿಯಬಲ್ ಈಸ್ ಕನ್ವರ್ಟೆಡ್ ಇಂಟು ತೀಟಾ. ಸರ್ ಬರೀ ತೀಟಾ ಬರ್ಕೋಬೇಕಾ? ಟಿ ಅಂತಲೂ ಬರ್ಕೋಬೋದು. ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಟಿ ಎ ಎಕ್ಸ್ ಈಕ್ವಲ್ ಎ ಸೈನ್ ಟಿ ಅಂತ ಬರೀಬೋದು. ಅವಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಏನಾಗುತ್ತೆ? ಟಿ ಆಗುತ್ತೆ. ತೀಟಾನ ಬರಿಬೇಕಂತೇನು ರೂಲ್ ಇಲ್ಲ. ಸೊ ನಾವು ಹೋಲ್ ಡಿವೈಡೆಡ್ ಸಿಂಪ್ಲಿಫೈ ಮಾಡಿ ನೋಡಪ್ಪ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ನೋಡ, ಏನಾಗುತ್ತೆ? ಎ ಸ್ಕ್ವಯರ್ ಸೈನ್ ಸ್ಕ್ವೇರ್ ತೀಟಾ ಆಗುತ್ತೆ. ನೋಡಪ್ಪ, ಮ್ಯಾಥಮೆಟಿಕ್ಸ್ ಗೊತ್ತಿದೆ. ಎ ಸ್ಕ್ವೇರ್ ಹೊರಗೆ ಬಂತು, ರೂಟ್ ಹೊರಗೆ ಬಂದರೆ ಏನಾಯ್ತು? ಎ ಆಯಿತು. ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಬರೀ ಎ ಸ್ಕ್ವೇರ್ ಹೊರಗಡೆ ಬಂತು, ಎ ಆಯಿತು. ಏನು ಉಳಿತು? 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಕಾಸ್ ಸ್ಕ್ವೇರ್ ತೀಟಾ. ರೂಟ್ ಆಫ್ ಕಾಸ್ ಸ್ಕ್ವೇರ್ ತೀಟಾ, ಎ ಕ್ಯಾನ್ಸಲ್. ಮತ್ತೆ ರೂಟ್ ಆಫ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಬರಿತೀರಾ? 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಸ್ಟೆಪ್ ಜಾಸ್ತಿ ಆಗ್ತವೆ ನೋಡಿ, ಅಷ್ಟೇ ಸ್ಟೆಪ್ ಜಾಸ್ತಿ ಆಗ್ತವೆ. ಕಾಸ್ ತೀಟಾ ವಿತ್ ರೆಸ್ಪೆಕ್ಟ್ ಟು ತೀಟಾ. ಸರ್ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದರೆ ಈ ಸ್ಟೆಪ್ಪಿಗೆ ಹೋಗು. ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಯಿತು, ಮತ್ತು ಕಾಸು ಕಾಸ್ ಕ್ಯಾನ್ಸಲ್ ಆಯಿತು. ಉಳಿತೆಷ್ಟು? 1 ವಿತ್ ರೆಸ್ಪೆಕ್ಟ್ ಟು ತೀಟಾ ಉಳಿತು. 1 ವಿತ್ ರೆಸ್ಪೆಕ್ಟ್ ಟು ತೀಟಾ ಅಂದ ತಕ್ಷಣ ಆನ್ಸರ್ ಏನು? ತೀಟಾ ಪ್ಲಸ್ ಸಿ ಬರೀತೀಯ. ಇಂಟಗ್ರೇಷನ್ ಆಫ್ 1 ವಿತ್ ರೆಸ್ಪೆಕ್ಟ್ ಟು ತೀಟಾ ಬರೆದು ನಡೆಯುತ್ತೆ, ಬರೀದೇ ಇದ್ರೂ ನಡೆಯುತ್ತೆ. ಬೋರ್ಡ್ ಸ್ವಲ್ಪ ಚಿಕ್ಕದಿದೆ. ಸೊ ಏನಪ್ಪ ಬಂತು ನನಗೀಗ? ಐ ಜಸ್ಟ್ ಕಂಟಿನ್ಯೂ ವಿತ್ ದ ಸ್ಟೆಪ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾವ್ ಐ ಗಾಟ್ ತೀಟಾ ಪ್ಲಸ್ ಸಿ. ವಾಟ್ ತೀಟಾ ಈಸ್? ನೋಡಪ್ಪ, ಇಲ್ಲಿ ಭಾಳ ಕೇರ್ಫುಲ್ ಇರಬೇಕೀಗ. ಈಗ ಇದನ್ನು ಸೈನ್ ತೀಟಾ ಇಸ್ ಈಕ್ವಲ್ ಟು ಏನು ಬರಿತೀಯ? ಎಕ್ಸ್ ಡಿವೈಡೆಡ್ ಬೈ ಎ ಬರಿತೀಯ. ದೇರ್ ಫೋರ್ ತೀಟಾ ಇಸ್ ಈಕ್ವಲ್ ಟು ಸೈನ್ ಈ ಕಡೆ ಬಂದರೆ ಏನಾಯ್ತು ನೋಡಪ್ಪ? ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಎ. ಸೊ ಇವರ ಆನ್ಸರ್, ಫೈನಲ್ ಆನ್ಸರ್, sin inverse of x by a
plus c is the integral of dx divided by root of a square minus x square. ನಾನು ಹೇಳಿದ್ದು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಪುಟ್ ಎಕ್ಸ್ ಈಕ್ವಲ್ ಟು ಎ ಸೀಕ್ಯಾಂಟ್ ಥೀಟಾ ಅಂತ ಕೊಟ್ಟಿದ್ವಲ್ಲ, ಟ್ರೈ ಮಾಡ್ತೀರಾ. ಇನ್ನೊಂದು ಎಕ್ಸ್ ಈಕ್ವಲ್ ಟು ಎ ಟ್ಯಾನ್ ಥೀಟಾ ಅಂತ ಕೊಟ್ಟಿದ್ದೆ, ಟ್ರೈ ಮಾಡ್ತೀರಾ ಅಂತ ಹೇಳಿ. ಲಾಸ್ಟಿಗೆ ಈ ಥರ ಕನ್ವರ್ಟ್ ಮಾಡಿಕೊಂಡ್ರೆ ನಿನಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ವಿತ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಜಸ್ಟ್ ಪ್ರೂವ್ಡ್ ದ್ಯಾಟ್ ದಿಸ್ ಈಸ್ ಪ್ರೂವ್ಡ್ ನಾವು. ಇದು ಕೊಟ್ಟ ತಕ್ಷಣ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳುತ್ತೆ ನೋಡಿ. ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 9 ಮೈನಸ್ 4x ಸ್ಕ್ವೇರ್ ಅಂತ ಕೊಟ್ಟಿದ್ರಲ್ವಾ. ಈಗ ನೀ ಏನು ಮಾಡ್ಬೇಕು, ಮತ್ತೆ ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಕೂತ್ಕೋಬಾರ್ದು. ಇವರ ಆನ್ಸರ್ ನೋಡಿ ಇಲ್ಲಿ, ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕಿಲ್ಲ, ಮತ್ತೆ ಬರೆದು ಬಿಟ್ಟಿದ್ದೀನಿ ಕಣಪ್ಪ, ಇರಲಿ ಏನು ತೊಂದರೆ ಇಲ್ಲ. 9 3 ಸ್ಕ್ವೇರ್ ಮೈನಸ್ ಇಲ್ಲಿ 4x ಸ್ಕ್ವೇರ್ ಇದೆಯಲ್ಲ, 2x ಹೋಲ್ ಸ್ಕ್ವೇರ್ ಆಗುತ್ತೆ. 9 ಮೈನಸ್ 4x, ಸೊ 2x ಹೋಲ್ ಸ್ಕ್ವೇರ್. ಇಲ್ಲಿ ನೀವು ಈ ಜಾಗದಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ಅಂತಂದರೆ, ಇದಿಷ್ಟಕ್ಕೆ ಆನ್ಸರ್ ಟ್ಯಾಲಿ ಮಾಡಿದಾಗ ಇವರ ಆನ್ಸರ್ ಈಸ್ ಡೈರೆಕ್ಟ್ ಬರೋಕ್ಕೆ ಬರೋಲ್ಲ, ಇದರ ಡಿಫ್ರೆನ್ಸಿಯೇಷನ್ ಇರಬೇಕು. 2x ಡಿಫ್ರೆನ್ಸಿಯೇಷನ್ ಈಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಈಗ ನಾವು ಬರೆದಿದ್ದೀವಲ್ಲ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ತೀವಲ್ಲ, ಇದರ ಡಿಫರೆನ್ಸಿಯೇಷನ್ ಮೇಲ್ಗಡೆ ಇರಬೇಕು. ಎಕ್ಸ್ ಡಿಫರೆನ್ಸಿಯೇಷನ್ ಎಷ್ಟು 1, 3 ಡಿಫರೆನ್ಷಿಯೇಟ್ ಮಾಡ್ಕೊಂಡು ಕೂತ್ಕೋಬೇಡ. ಮೈನಸ್ 2x ಡಿಫರೆನ್ಸಿಯೇಷನ್ ಇಸ್ 2 ಇಲ್ಲ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಸೊ ಯುವರ್ ಆನ್ಸರ್ 1/2. ದಿಸ್ ಇಸ್ ಆಫ್ ದ ಫಾರಮ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇರುತ್ತೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ರೂಟ್ ಇದೆ, ದೇ ಫಾರ್ 1/2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಎಕ್ಸ್ ಅಂದರೆ ಎಷ್ಟಿಗಲ್ಲಿ 2x ಡಿವೈಡೆಡ್ ಬೈ ಎ ಸ್ಕ್ವೇರ್ ಜಾಗದಲ್ಲಿ 3 ಪ್ಲಸ್ ಸಿ. ಇಲ್ಲೊಂದು ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದೀನಿ, ಅದನ್ನು ಅಪ್ಲೈ ಮಾಡಿ. ಒಂದೊಂದ್ಸಲ ಹೆಂಗೂ ಕೊಟ್ಟಿರ್ತಾರೆ, ಯೂಶ್ವಲಿ ಹಿಂಗೆ ಕೊಟ್ಟಿರ್ತಾರೆ ಅಂತ ಇಟ್ಕೋಣ. ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ರೆ dx divided by root of 4 is 2 minus x square. Sorry, 2 square minus x whole square. ಈಗ x ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಿರುತ್ತೆ, ಇಲ್ಲಿ 1 ಇರುತ್ತೆ. ಸೊ ಡೈರೆಕ್ಟ್ ಆನ್ಸರ್ ಸೈನ್ ಇನ್ವರ್ಸ್ ಆಫ್ x ಬೈ ಎ ಅಂತ. ಅರ್ಥ ಆಯ್ತಂತ ಇಟ್ಕೋಬೋದೇನ್ರೋ? ಎಸ್ ಸರ್. ಇಲ್ಲ ಅಂದರೆ ಏನು ಮಾಡಬೇಕು, ಇಲ್ಲ ಹೇಳ್ಕೊಡ್ತೀನಿ ಸರ್. ನಮಗೆ ಮಲ್ಟಿಪ್ಲೈ ಡಿವೈಡ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ, ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 9 ಹಾಗೆ ಇರಲಿ ಮೈನಸ್ ಇದನ್ನು ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕಲ್ಲ, ಅದು ಬಿಡಂಗಿಲ್ಲ. 3 ಸ್ಕ್ವೇರ್ 2x ಹೋಲ್ ಸ್ಕ್ವೇರ್ ಇದೆಯಲ್ಲ, ಒಂದು ಸ್ಟೆಪ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋದು. ಪುಟ್ ಇದನ್ನು ಕಲ್ತ್ಬಿಡಿ, ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ. ಪುಟ್ 2x ಇಸ್ ಈಕ್ವಲ್ ಟು ಟಿ. ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀವಿ, ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಏನಾಯ್ತು ನೋಡು. ಪುಟ್ 2x ಇಸ್ ಈಕ್ವಲ್ ಟು ಟಿ, 2 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊ. ಇಂಟಗ್ರಲ್ ಆಫ್ ವಾಟ್ ಡಿ ಎಕ್ಸ್ ಬಿಕಮ್ಸ್ ನಾವು ಡಿ ಟಿ ಡಿವೈಡೆಡ್ ಬೈ 2 ಬಂದ್ಬಿಡ್ತು. ರೂಟ್ ಆಫ್ 3 ಕಾನ್ಸ್ಟೆಂಟ್ ಅದ, ಅದಕ್ಕೆ ಸಬ್ಸ್ಟಿಟ್ಯೂಷನ್ ಇರೋಲ್ಲ. 3 ಸ್ಕ್ವೇರ್ ಮೈನಸ್ 2x ಜಾಗದ ಏನು ಬಂತ, ಟಿ ಸ್ಕ್ವೇರ್ ಬರಬೇಕು. ಇದೇ ರೀತಿ ಅಟೆಂಡ್ ಮಾಡಪ್ಪ. ಪ್ರೀವಿಯಸ್ ಬೇಡ ಬೇಕಾದ್ರೆ. ಗೊತ್ತಾಗಲಿಲ್ಲ ಸರ್ ನನಗೆ, ಯು ಜಸ್ಟ್ ಸ್ಟಾರ್ಟ್ ವಿತ್ ದಿಸ್ ಮೆಥಡ್. ಈಗ ನೋಡು, ಡಿ ಟಿ ಡಿವೈಡ್ ಬೈ 3 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಪಕ್ಕ ಸಿಕ್ತಲ್ವಾ, ಈ ಥರ ಸ್ಟ್ಯಾಂಡರ್ಡ್ ಫಾರ್ಮ್ ಸಿಕ್ತಲ್ವಾ. ಈಗ ಆದರೂ ಚೆಕ್ ಮಾಡ, ಟಿ ಡಿಫರೆನ್ಷಿಯೇಟ್ ಮಾಡಿದ್ರೆ ಎಷ್ಟಿದೆ, 1 ಇದ್ದೇ ಇರುತ್ತೆ. ಸೊ ಅವರ್ ಆನ್ಸರ್ 1/2 ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ, ಟಿ ಬೈ ಎ, ಟಿ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಈ ಥರ ಮಾಡ್ತೀರಾ, ಲೆಕ್ಕ ಮಾಡ್ತೀರಾ ಅಂತ ಅನ್ಕೋಬೋದಾ? ಇಲ್ಲೇನು ಕೊಟ್ಟಿದ್ದೀನಲ್ಲಪ್ಪ, ಅದೇ ಚೆಕ್ ಮಾಡು. ಹೋಮ್ವರ್ಕ್ ಒಂದು 2 ಲೆಕ್ಕ ಅಷ್ಟೇ, ಈಸಿ ಆಗಲಿ ಅಂತ. ಡಿ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 2 ಮೈನಸ್ 4x 9x ಸ್ಕ್ವೇರ್.
2 ಇದೆ, ಏನು ಮಾಡ್ಕೋಬೇಕು, ರೂಟ್ 2 ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು. ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿ ದಿಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್. ರೂಟ್ 2 ಸ್ಕ್ವೇರ್ ಮೈನಸ್ 3x ಹೋಲ್ ಸ್ಕ್ವೇರ್. ಪುಟ್ 3x ಇಸ್ ಈಕ್ವಲ್ ಏನಾಗುತ್ತೆ ಟಿ. ಸಾಲ್ವ್ ಮಾಡ್ತೀಯಾ ಅಂತ ತಿಳ್ಕೊಳ್ಳೋಣ. Okay, let us continue in the next class. Take care, practice well. Thank you.